ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಂತಹ ಈ ಒಂದು ಸಮಯದಲ್ಲಿ ಆತನ ಒಂದು ಜೀವಳ ವಾಕ್ಯವನ್ನು ಹಂಚುವಂಥ ಕೃಪೆಯನ್ನು ಕೊಟ್ಟಂಥ ಜಗತ್ ರಕ್ಷಣೆ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದಾವೀದನು ಹೇಳಿದ ರೀತಿಯಲ್ಲಿ ಯಾವಾಗ ನನ್ನ ಆಲಯಕ್ಕೆ ಹೋಗುವೇನೋ, ಯಾವಾಗ ನಾನು ಆರಾಧನೆ ಮಾಡೋದು ಎಂಬುದಾಗಿ ಆ ಒಂದು ಭಕ್ತನ ಒಂದು ತವಕವನ್ನು ನೋಡುವ ರೀತಿಯಲ್ಲಿ ಯಾವಾಗ 19 ತಾರೀಕಲ್ಲಿ ಕೂಟ ಶುರುವಾಯಿತು, ನನ್ನ ಮನಸ್ಸಲ್ಲೇ ಇಲ್ಲಿತ್ತು, ಯಾವಾಗ ಹೋಗ್ತೀನೋ ಶಿಕಾರಿಪುರಕ್ಕೆ ಎಂಬುದಾಗಿ. ದೇವರ ಮಹಾಕೃಪೆಯಿಂದ ಇವತ್ತು ನಾವು ಬರೋ ಹಾಗೆ ಮತ್ತು ಈ ದಿನದಲ್ಲಿ ನಿಮ್ಮೊಟ್ಟಿಗೆ ನಾವು ಅನ್ಯೂನ್ಯತೆಯಲ್ಲಿ ಇದ್ದುಕೊಂಡು ಆತನ ವಾಕ್ಯವನ್ನು ಹಂಚುವಂಥ ಕೃಪೆ ಕೊಟ್ಟಂಥ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಸೇವಕರಂತ ವಿಲ್ಲಿ ಚಾರ್ಲ್ಸ್ ಅವರು ಯೌವನಸ್ಥರ ವಿಶೇಷವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಆ ಯೌವನಸ್ಥರ ಜೀವಿತಗಳಲ್ಲಿ ಬರುವಂಥ ಏರುಪೇರುಗಳು, ಒಡಕುಗಳು, ಸಮಸ್ಯೆಗಳು ಏನೆಂಬುದಾಗಿ ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಎದುರಿಸಿ ವಿಶ್ವಾಸಿಗಳಂತ ನಾವುಗಳ ಮುಂದೆ ಹೋಗಬೇಕೆಂಬುದಾಗಿ ನಾವು ಕೇಳ್ತಾ ಬಂದಿದ್ದೇವೆ. ಮಾತ್ರವಲ್ಲದೆ ದೇವರ ಸೇವಕರಾದಂಥ ಸಹೋದರ ಅಂತೋಣಿ ಅವರು ಆ ಒಂದು 8 ಧನ್ಯತೆಗಳು ಏನೆಂಬುದಾಗಿ, ದೇವರು ಕೊಡುವಂಥ ಆಶೀರ್ವಾದಗಳು ಹೆಂಗು, ಧನ್ಯತೆಗಳೇನು, ಆ ಧನ್ಯತೆಗಳಿಗೆ ಹೇಗೆ ನಾವು ಪಾತ್ರರಾಗಬೇಕೆನ್ನುವಂಥ ಸಂಗತಿಗಳನ್ನು ಕೂಡ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ಸೇವಕರಾದ ಎನ್.ಎ. ಪಾಲ್ ಅವರು ಕೂಡ ದೇವರು ಮೆಚ್ಚುವಂಥ ಒಂದು ಜೀವಿತ, ದ ಲೈಫ್ ಗಾಡ್ ಪ್ಲೀಸಸ್, ದೇವರು ಮೆಚ್ಚುವಂಥ ಒಂದು ಜೀವಿತ ಹೇಗಿರಬೇಕೆಂಬುದಾಗಿ ಕೂಡ ಬಹಳ ವಿಸ್ತಾರವಾದ ರೀತಿಯಲ್ಲಿ ದೇವರ ಸಂದೇಶವನ್ನು ನಾವು ಕೇಳ್ತಾ ಬಂದಿದ್ದೇವೆ. ಇವುಗಳನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ಒಂದು ಸಂಗತಿ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಬರುವಂಥ ಒಂದು ದೇವರಾತ್ಮನ ಯೋಚನೆ ಅಂತಂತಂದರೆ, ನಿರ್ದಿಷ್ಟವಾದ ರೀತಿಯಲ್ಲಿ ನಾವು ಯಾರು ಕೂಡ ಸೇವಕರು ಒಬ್ರಿಗೊಬ್ಬರು ಮಾತಾಡ್ಕೊಂಡಿಲ್ಲ, ಬಟ್ ಸ್ಟಿಲ್ ವಿ ಕ್ಯಾನ್ ಸಿ ದ ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಇಸ್ ವೆರಿ ಸ್ಪೆಸಿಫಿಕ್ ಮ್ಯಾನರ್. ಒಂದು ನಿರ್ದಿಷ್ಟವಾದಂಥ ಒಂದು ರೀತಿಯಲ್ಲಿ ದೇವರ ಆತ್ಮನು ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದೇನಂತಂದರೆ ವಿಶ್ವಾಸಿಗಳ ಜೀವಿತದ ಕುರಿತಾಗಿ, ದ ಲೈಫ್. ಇವತ್ತು ನನ್ನ ಸಂದೇಶವೂ ಕೂಡ ಅವರ ಧಾಟಿಯಲ್ಲಿಯೇ ಅದು ಮುಂದಕ್ಕೆ ಹೋಗೋದಾಗಿದೆ. ಯಾಕಂತಂದರೆ ಕ್ರೈಸ್ತರೆಂಬುದಾಗಿ ಹೇಳುವಾಗ ಅದು ನಮ್ಮ ಜೀವಿತ. ಕ್ರೈಸ್ತರೆಂಬುದಾಗಿ ಹೇಳುವಾಗ ಅನ್ಯರನ್ನು ನೋಡುವಂಥದ್ದು ನಮ್ಮ ನಡತೆ, ನಮ್ಮ ಜೀವಿತವನ್ನು ಅವರು ನೋಡುವಂಥವರಾಗಿದ್ದಾರೆ. ಆದ್ದರಿಂದ ನಮ್ಮ ನಡತೆ ಸರಿಲ್ಲ ಅಂತಂದರೆ, ನಮ್ಮ ಜೀವಿತ ಸರಿಲ್ಲ ಅಂತಂದರೆ ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ಅರ್ಥನೇ ಇಲ್ಲ. ಅದಕ್ಕಾಗಿ ನೋಡ್ತೇವೆ ನಾವು ಅಪೊಸ್ತಲ ಕೃತ್ಯಗಳ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಶಿಷ್ಯರಿಗೆ ಕ್ರೈಸ್ತರಿರುವಂಥ ಹೆಸರು ಕೊಡಲ್ಪಟ್ಟಿತ್ತು. ಕ್ರೈಸ್ತರಿಗೆ ಯೇಸು ಸ್ವಾಮಿ ಶಿಷ್ಯ ಅಂತ ಹೇಳಿಲ್ಲ, ಯೇಸು ಸ್ವಾಮಿಯ ಶಿಷ್ಯರಿಗೆ ಕ್ರೈಸ್ತರಿರುವಂಥ ಹೆಸರು ಕೊಡಲ್ಪಟ್ಟಿತ್ತು. ಆದ್ದರಿಂದ ಈ ಕ್ರೈಸ್ತರು ಎನ್ನುವಂಥ ಹೆಸರು ಅನ್ಯರು ಕೊಟ್ಟಂಥ ಹೆಸರು, ಇವರಾಗಿ ಇವರು ಇಟ್ಕೊಡಂಥ ಹೆಸರು ಅಲ್ಲ. ಅನ್ಯರು ಇವರ ಜೀವಿತವನ್ನು ನೋಡಿ ಇವರು ಕ್ರೈಸ್ತರು, ಇವರು ಯೇಸು ಸ್ವಾಮಿಯ ಹಿಂಬಾಲಕರು ಎನ್ನುವಂಥ ಹೆಸರನ್ನು ಕೊಟ್ಟರು. ಆದ್ದರಿಂದ ಪ್ರಿಯ ದೇವಜನರೇ, ಇವತ್ತು ಕೂಡ ನಮ್ಮ ಜೀವಿತದ ಕುರಿತಾಗಿ ನಾವು ಹಾಗೆ ಮುಂದುವರೆದು ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕರ್ತನ ತಿಳಿಸುವಂಥ ಸಂದೇಶ ಕಡೆಗೆ ಗಮನ ಕೊಡುವಂಥವರಾಗಿರೋಣ. ಇವತ್ತು ನನ್ನ ಮೊದಲನೆಯ ಒಂದು ಸೆಷನ್ನಲ್ಲಿ ನಾನು ತೆಗೆದುಕೊಳ್ಳುವಂಥ ಒಂದು ಸಬ್ಜೆಕ್ಟ್ ಏನಂತಂದರೆ ದ ಲಿವಿಂಗ್ ವಿತ್ ಇಂಟಿಗ್ರಿಟಿ, ಯಥಾರ್ಥವಾದಂಥ ಒಂದು ಜೀವಿತ ಅಥವಾ ಪ್ರಾಮಾಣಿಕವಾದಂಥ ಒಂದು ಜೀವಿತ. ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ನಿಯತ್ತಿನ ಒಂದು ಜೀವಿತ. ಈ ಒಂದು ವಿಷಯದ ಕುರಿತಾಗಿ ಈ ಮೊದಲನೇ ಸೆಷನ್ ನಾವು ಸ್ವಲ್ಪ ಸಮಯ ನಾವು ಆಲೋಚನೆ ಮಾಡುವಂಥವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ನಾವು ಜೀವಿಸುವಂಥ ಈ ಸ್ಥಿತಿಗಳು ನೋಡುವಾಗ ಎಲ್ಲಿ ನೋಡ್ರಿ ಬರೀ ಮೋಸ, ಎಲ್ಲಿ ನೋಡ್ರಿ ಬರೀ ವಂಚನೆ, ಎಲ್ಲಿ ನೋಡ್ರಿ ಬರೀ ಸುಳ್ಳು. ಇಡೀ ಅಂಥ ಹೊಲಸಾದಂಥ ಜೀವಿತದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಲೋಕವೇ ಕೆಟ್ಟು ಹೋಗಿದೆ. ಎಲ್ಲೆಲ್ಲಿ ನೋಡ್ರಿ ಯಾರನ್ನ ನಂಬೋದು ಎಂಬುದಾಗಿ ಗೊತ್ತಾಗ್ತಲ್ಲ. ಯಾಕಂದ್ರೆ ಯಾರು ಯಾವಾಗ ಮೋಸ ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಹೇಳುವಂಥ ಮಾತುಗಳು ಸುಳ್ಳೋ ಅಥವಾ ನಿಜವೋ ಗೊತ್ತಾಗ್ತಲ್ಲ. ಈ ರೀತಿಯಾಗಿ ನಾವು ಅಂಥ ಒಂದು ಸ್ಥಿತಿಗತಿಗಳನ್ನು ಹಾದು ಹೋಗ್ತಾ ಇದ್ದೇವೆ. ರಾಜಕೀಯ ಸ್ಥಿತಿಗತಿಗಳು ನೋಡ್ರಿ, ವಂಚನೆ ತುಂಬಿದೆ, ಮೋಸಕರವಾದ ಸಂಗತಿ ತುಂಬಿದೆ. ನಾವು ಕೋರ್ಟ್ಗಳನ್ನ ತಗೊಳ್ರಿ, ಅಲ್ಲೂ ಕೂಡ ಮೋಸ, ವಂಚನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ರಿ, ಅಲ್ಲೂ ಕೂಡ ಮೋಸ. ನಮ್ಮ ಅಕ್ಕಪಕ್ಕ ನೋಡುವಂಥ ಸಮಯದಲ್ಲಿ ಕೂಡ ಕಡೆಗೆ ಈ ಸುಳ್ಳು, ಈ ಮೋಸ, ವಂಚನೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬೆರೆತೋಯ್ದತ್ತಂದ್ರೆ ಕ್ರೈಸ್ತ ಕುಟುಂಬಗಳಲ್ಲಿಯೂ ಕೂಡ ಇವತ್ತು ಗಂಡ ಹೆಂಡತಿ ನಂಬಕ್ಕಾಗ್ತಲ್ಲ, ಹೆಂಡತಿ ಗಂಡ ನಂಬಕ್ಕಾಗ್ತಲ್ಲ ಅಂತ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ. ದೇರ್ ಇಸ್ ಡಿಸೆಪ್ಷನ್, ದೇರ್ ಇಸ್ ಲೈ. ಎಲ್ಲಿ ನೋಡು ಸುಳ್ಳು, ಎಲ್ಲಿ ನೋಡು ಮೋಸ, ಎಲ್ಲಿ ನೋಡು ವಂಚನೆ. ಆದರೆ ಇಂಥ ಸ್ಥಿತಿಗತಿಗಳಲ್ಲಿ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ನಮ್ಮನ್ನ ಯಥಾರ್ಥವಾದ ಜೀವಿತ ಜೀವಿಸಕ್ಕೋಸ್ಕರವಾಗಿ
ಪ್ರಾಮಾಣಿಕ ಜೀವಿತ ಜೀವಿಸಕ್ಕೋಸ್ಕರವಾಗಿ ನಮ್ಮನ್ನು ಇಟ್ಟಿದ್ದಾನೆ ಹೊರತು ಅದೇ ಸುಳ್ಳಿನ, ಅದೇ ಮೋಸದ, ಅದೇ ವಂಚನೆಯ ಜೀವಿತ ಜೀವಿಸಕ್ಕೋಸ್ಕರವಾಗಿ ಕರ್ತನು ನಮ್ಮನ್ನು ಇಟ್ಟಿಲ್ಲ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 33ರಿಂದ 48 ವಾಕ್ಯಗಳು. ನಾನು ಇದನ್ನ ಗಂಭೀರವಾಗಿ ಓದ್ತೀನಿ. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಬೈಬಲ್ನ ತೆಗೆದು ಇದನ್ನು ಗಮನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ ಫ್ರಮ್ 33 to 48. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 33ರಿಂದ. ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನಿಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀಯಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠ. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನಿಂದ ಬಂದದ್ದು. 38ರಿಂದ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದ್ದೀಯಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ಒಳ ಅಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟಿ ಹಿಡಿದರೆ ಅವನ ಸಂಗಡ 2 ಮೈಲಿ ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಬೇಡ. ವಚನ 43ರಿಂದ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರೂ ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲವಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ವಿಶೇಷವಂತಹ ಈ ವಾಕ್ಯ ಭಾಗ ನೋಡುವಂತಹ ಸಮಯದಲ್ಲಿ 2 ಪ್ರಮುಖವಾದಂತಹ ಒಂದು ವಿಷಯಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ, ಈ ಒಂದು ಪ್ರಾಮಾಣಿಕವಾದಂತಹ ಜೀವಿತ ಇಡೀ ಸಮಾಜದಲ್ಲಿ ಇರಬೇಕೆಂಬುದೇ ದೇವರ ಒಂದು ಉದ್ದೇಶವಾಗಿದೆ. ದ ಇಂಟಿಗ್ರಿಟಿ ಆಫ್ ಲೈಫ್ ಈಸ್ ದ ಪಾರ್ಟ್ ಆಫ್ ಗಾಡ್ಸ್ ಪ್ಲಾನ್ ಫಾರ್ ದ ಸೊಸೈಟಿ. ಬರೀ ನಮಗಲ್ಲ, ಇಡೀ ನಮ್ಮ ಸಮಾಜದಲ್ಲಿ ಈ ಒಂದು ಯಥಾರ್ಥವಾದ ಜೀವಿತ ಇರಬೇಕೆಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. ಒಂದು ವೇಳೆ ಅಂಥ ಒಂದು ಪ್ರಾಮಾಣಿಕವಾದ ಜೀವಿತ ಇರುವುದೇ ಆಗಿದ್ದರೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಬೇಕಾಗಿರಲಿಲ್ಲ, ಕೋರ್ಟ್ಗಳು ಬೇಕಾಗಿರಲಿಲ್ಲ. ಯಾಕಂದ್ರೆ ಇವತ್ತು ಅಂಥ ಒಂದು ಪ್ರಾಮಾಣಿಕ ಜೀವಿತ ಇಲ್ಲ. ಆದ್ದರಿಂದಲೇ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ. ಬಟ್ ಗಾಡ್ಸ್ ಡಿಸೈರ್, ಯೇಸು ಕ್ರಿಸ್ತನು ಬಯಸುವಂಥದ್ದು ನಮ್ಮ ಇಡೀ ಸಮಾಜವೇ ಒಂದು ಪ್ರಾಮಾಣಿಕತೆಯಿಂದ ಕೂಡಿರಬೇಕೆಂಬುದು ಅದು ದೇವರ ಒಂದು ಸಂಕಲ್ಪವಾಗಿದೆ. ಎರಡನೇದಾಗಿ, ದ ಇಂಟಿಗ್ರಿಟಿ ಈಸ್ ದ ಮಾರ್ಕ್ ಆಫ್ ಎ ಕ್ರಿಶ್ಚಿಯನ್ ಲಿವಿಂಗ್. ನಾವೊಬ್ಬ ವಿಶ್ವಾಸಿ ಎಂಬುದಾಗಿ ಹೇಳಬೇಕಾದರೆ ಅದರ ಗುರುತು ಯಥಾರ್ಥವಾದಂಥ ಜೀವಿತ, ಅದರ ಗುರುತು ಪ್ರಾಮಾಣಿಕವಾದಂಥ ಜೀವಿತ. ಒಂದು ವೇಳೆ ನಮ್ಮಲ್ಲಿ ಯಥಾರ್ಥತ್ವ ಇಲ್ಲ, ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತಂದ್ರೆ ನಾವು ವಿಶ್ವಾಸನೇ ಅಲ್ಲ. ಅದಕ್ಕಾಗಿ ನಾವು ನೋಡ್ತೀವಿ, ಯೋಬನ ಹೆಂಡತಿ ಕೂಡ ನಿನ್ನ ಯಥಾರ್ಥವನ್ನ ಬಿಡು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಯಾಕಂದ್ರೆ ಯಥಾರ್ಥ ನಮ್ಗೆ ಬೇಕು. ಒಂದು ವೇಳೆ ಯಥಾರ್ಥತ್ವನ ಬಿಟ್ರೆ ನಾವು ಕ್ರೈಸ್ತರ ಎಂಬುದಾಗಿ ಹೇಳೋದಕ್ಕೆ ಯಾವ ಅರ್ಥವೂ ಕೂಡ ಇರುವುದಿಲ್ಲ. ನನ್ನ ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುವಂತವರಾಗಿದ್ದೇವೆ. ನಮ್ಮ ಮಾತುಗಳು ಹೌದಂದ್ರೆ ಹೌದು, ಅಲ್ಲ ಅಂತಂದ್ರೆ ಅಲ್ಲ. ಇದಕ್ಕೆ ಹೆಚ್ಚಾಗಿ ಬಂದಿದ್ದು, ಒಂದು ವೇಳೆ ನಾವೇನಾದ್ರೂ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಆಗ ನಾವು ಸೈತಾನ ಮಕ್ಕಳಾಗಿದೆ ಹೊರತು ಯೇಸುಸ್ವಾಮಿ ಮಕ್ಕಳಲ್ಲ. ನಾವು ಸೈತಾನಿಗೆ ಗುಲಾಮರಾಗಿದೆ ಹೊರತು ಯೇಸುಸ್ವಾಮಿ ಸೇವಕರಲ್ಲ.
ಆದ್ದರಿಂದ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಹೌದಂದ್ರೆ ಹೌದು, ಅಲ್ಲ ಅಂತಂದ್ರೆ ಅಲ್ಲ. ಇದಕ್ಕಿಂತ ಹೆಚ್ಚಾಗಿ ಬರುವಂಥದ್ದು ಬೇಕಾಗಿಲ್ಲ. ಬಿಕಾಸ್ ದ ಇಂಟಿಗ್ರಿಟಿ ಈಸ್ ದ ಹಾಲ್ಮಾರ್ಕ್ ಆಫ್ ಎ ಕ್ರಿಶ್ಚಿಯನ್ ಲಿವಿಂಗ್. ನಾವು ವಿಶ್ವಾಸಿಗಳು ಎಂಬುದಕ್ಕೆ ಇರುವಂತಹ ಒಂದು ಮೂಲ ಗುರುತು ಆ ಒಂದು ಯಥಾರ್ಥವಾದಂತ ಒಂದು ಜೀವಿತ. ನನ್ನ ಪ್ರಿಯ ದೇವಜನರೇ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31 ವಾಕ್ಯ ನೋಡುತ್ತೇವೆ. ನೀವು ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ಕಂಡುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಈಗ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡಿದ ಮೇಲೆ ನಮ್ಮಲ್ಲಿ ಸುಳ್ಳು ಬಂತು ಅಂತಂದ್ರೆ ಅವಾಗ ನಾವು ಬಿಡುಗಡೆ ಆಗಿಲ್ಲ. ಸತ್ಯದ ಮುಖಾಂತರವಾಗಿ ನಾನು ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ ಹೇಳುವಂತ ನಾವುಗಳು ತಿರುಗಿ ಅದೇ ಸುಳ್ಳಿಗೆ ನಾವು ಒಳಗಾದರೆ ನಾವು ಬಿಡುಗಡೆ ಹೊಂದಿಲ್ಲ. ಯೇಸು ಸ್ವಾಮಿ ಹೇಳೋದ ಮಾತು ಯೋಹಾನ ಬರೆದ ಸುವಾರ್ತೆ 14:6 ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ಯೇಸು ಸ್ವಾಮಿ ಸತ್ಯವಂತ ದೇವರಾಗಿದ್ದ ಮೇಲೆ ಆತನ ಮಕ್ಕಳೆಂಬುದಾಗಿ ನಾವು ಹೇಳಿಕೊಂಡು ನಾವು ಸುಳ್ಳು ಹೇಳಿದ್ರೆ ನಾವು ಸೈತಾನ ಮಕ್ಕಳಾಗಿದೆ, ಹೊರತು ಯೇಸು ಸ್ವಾಮಿ ಮಕ್ಕಳಲ್ಲ. ಆದ್ದರಿಂದಲೇ ಆ ಒಂದು ಯಥಾರ್ಥತ್ವ ಅಂದ್ರೆ ಏನು, ಅಥವಾ ಪ್ರಾಮಾಣಿಕತೆ ಅಂದ್ರೆ ಏನೆಂದು ನೋಡುವಾಗ, ನುಡಿದಂತೆ ನಡೆಯುವವರು, ನಡೆದಂತೆ ನುಡಿಯುವವರು. The person who walks what he says and he says what he walks. ಎರಡಕ್ಕೂ ವ್ಯತ್ಯಾಸ ಇರಬಾರದು. ಅಂಥ ಒಂದು ಜೀವಿತಕ್ಕಾಗಿ ಕರ್ತನು ನಮ್ಮನ್ನ ಕರೆದಿದ್ದಾನೆ. ದಯವಿಟ್ಟು ಒಂದು ವಾಕ್ಯ ಯಾರು ಓದ್ರಿ, ಯಾಕೋಬ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯ. James chapter 5 verse 12. ಆಣೆ ಇಡಲೇಬೇಡಿರಿ. ಎಸ್, ಆಕಾಶದ ಮೇಲಾಗಲಿ, ಭೂಮಿಯ ಮೇಲಾಗಲಿ, ಜ್ಞಾತರ ಮೇಲಾಗಲಿ ಆಣೆ ಇಡಬೇಡಿರಿ. ಆಮೇಲೆ ಹೌದೆಂದು ಹೇಳಬೇಕಾದರೆ ಹೌದೆನ್ನಿರಿ, ಅಲ್ಲವೆಂದು ಹೇಳಬೇಕಾದರೆ ಅಲ್ಲವೆನ್ನಿರಿ. ಹೀಗಾದ್ರೆ ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಪ್ರಿಯ ದೇವ ಜನರೇ, ಈ ಲೋಕದ ನ್ಯಾಯ ವಿಚಾರಣೆ ನಾವು ಒಳಗಾಗಬಹುದು, ಆದ್ರೆ ನಾವು ಸತ್ಯವಂತರಾಗಿರುವಾಗ, ಹೌದಂದ್ರೆ ಹೌದು, ಅಲ್ಲ ಎಂಬುದಾಗ ಅಲ್ಲ ಎನ್ನುವಂತ ಜೀವಿತ ನಾವು ಜೀವಿಸುವಾಗ ಯೇಸು ಸ್ವಾಮಿಯ ನ್ಯಾಯ ವಿಚಾರಣೆ ಮುಂದೆ ಯಾವುದೇ ಕಾರಣಕ್ಕೂ ಒಳಗಾಗುವುದಕ್ಕೆ ಸಾಧ್ಯತೆ ಇಲ್ಲ, ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಂತ ಬಲಾಢ್ಯವಂತ ಜೀವಿಸಕ್ಕೋಸ್ಕರವಾಗಿ ಕರ್ತನ ನಮಗೆ ಕೊಟ್ಟಿದ್ದಾನೆ. ಆದ್ರೆ ಇವತ್ತೊಂದು ದುರಂತದ ಪರಿಸ್ಥಿತಿ ಏನಂತಂದ್ರೆ, ವಿಶ್ವಾಸಿಗಳನ್ನ ಹೇಳಿಕೊಳ್ಳುವಂತ ಸಹೋದರ ಹೇಳಿದ್ರಾಗ್ಲೇ, ಸಹೋದರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಮಾತಾಡೇ ಬೇಕಾಗ್ತದೆ. ಇವತ್ತು ಫ್ಯಾಮಿಲಿ ನೆಟ್ಟಿಗಿದ್ರೆ ಚರ್ಚ್ ನೆಟ್ಟಿಗಿರ್ತದೆ, ಫ್ಯಾಮಿಲಿ ಹಾಳಾಗಿರ್ತದೆ. ಅದೇ ಹೊಲಸತ್ತದ್ದು ಸಭೆಗೆ ಹಾಕಿ ಸಭೆಯನ್ನು ಕೂಡ ಸೇರಿ ಹಾಳು ಮಾಡುವಂತ ಒಂದು ಕುಟುಂಬಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಇವತ್ತು ಎಂಥ ದುರಂತದ ಪರಿಸ್ಥಿತಿ ಅಂತಂದ್ರೆ, ಇತ್ತೀಚೆಗೆ ಒಂದು ಹುಡುಗಿನ ಮದುವೆಗೆ ಹೋಗಿದ್ದಾನೆ. ಒಬ್ಬ ವಿಶ್ವಾಸಿಯ, ಒಬ್ಬ ಎಲ್ಡ್ರ ಮಗ, ಒಬ್ಬ ಹಿರಿಯನ ಮಗ, ಒಬ್ಬ ಮದುವೆಗೆ ನಿಶ್ಚಯ ಆಗಿದೆ. ಆದ್ರೆ ಆ ಹುಡುಗನಿಗೆ ಆಗ್ಲೇ ಮದುವೆ ಆಗಿದೆ. ಮದುವೆ ಆಗಿರುವುದನ್ನ ಮುಚ್ಚಿಟ್ಟು ಇನ್ನೊಬ್ಬ ಹುಡುಗಿನ ಮದುವೆ ಆಗಕ್ಕೆ ಹೋದ. ಅದು ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂತಂತಂದ್ರೆ, ಈಗಾಗಲೇ ಅವರಿಬ್ಬರಿಗೂ ಶಾರೀರಿಕವಾಗಿ ಸಂಬಂಧ ಉಂಟಾಗಿ ಈಗಾಗಲೇ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಇದು ಒಬ್ಬ ಹಿರಿಯ ಮಗ ಮಾಡಿದ ಹೋಲಿಸ ಕೆಲಸ. ಆ ಮಗಳು ನನಗೆ ಫೋನ್ ಮಾಡ್ಬಿಟ್ಟು, ಅಂಕಲ್ ನನಗೆ ಮೋಸ ಮಾಡ್ಬಿಟ್ಟಿದ್ದಾನೆ ಅಂಕಲ್, ಹಿಂಗಾಗೋಗಿದೆ, ಏನಾದ್ರು ಹೆಲ್ಪ್ ಮಾಡ್ರಿ ನನಗೆ. ನೋಡ್ರಿ ಎಂತ ಒಂದು ಹೇಸಿಗೆಯಾದ ಕಾರ್ಯ. ಅವರಪ್ಪ ಎಲ್ರು ಮದುವೆ ಆಗಿ ಒಂದು ಮಗು ಇದೆ. ದೇವ ಜನರೇ, ಇವತ್ತು ಯಥಾರ್ಥತ್ವದಂತಕ್ಕಂಥದ್ದು, ಪ್ರಾಮಾಣಿಕತೆ ಅಂತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ, ಅದರಲ್ಲಿ ಕೂಡ ಗಂಡ ಹೆಂಡತಿ ಮಧ್ಯೆ ಇರಬೇಕು, ಕುಟುಂಬದಲ್ಲಿ ಇರಬೇಕು. ಆಗ ಖಂಡಿತವಾಗಿ ಕೂಡ ಸಭೆಯಲ್ಲಿ ಕೂಡ ಬರುವಂತದ್ದಾಗಿದೆ. ಅಂತ ಪ್ರಾಮಾಣಿಕವಾದ ಜೀವಿತಕ್ಕಾಗಿ ಕರ್ತನ ನಮ್ಮನ್ನು ಕರೆದಿದ್ದಾರೆ, ಹೊರತು ಹೊಲಸಾದ ಜೀವಿತಕ್ಕಾಗಿ ಕರ್ತನ ನಮ್ಮನ್ನು ಕರೆದಿಲ್ಲ. ಹಾಗಾದ್ರೆ ಇಂಥ ಒಂದು ಜೀವಿತ ಜೀವಿಸಬೇಕಾದ್ರೆ ಮುಂದಿನ ವಾಕ್ಯ ಭಾಗದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ದೊಡ್ಡ ಸವಾಲುಗಳನ್ನ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಮ್ಮ ಮುಂದೆ ಇಡುವಂತನಾಗಿದ್ದಾನೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪರ್ವತದ ಪ್ರಸಂಗದ ಮತ್ತೆ ಯೇಸು ಸ್ವಾಮಿ ಎಣ್ಣೆ ಮರದ ಮೇಲೆ, ಗುಡ್ಡದ ಮೇಲೆ ಮಾಡ್ತಾ ಪರ್ವತ, ಎರಡು ಕೂಡ ತರವಾಗಿ ನಾವು ಸ್ಟಡಿ ಮಾಡಬೇಕಾಗಿದೆ. ಆ ಪರ್ವತದ ಪ್ರಸಂಗ ನಾವು ಆಲೋಚನೆ ಮಾಡುವಂತ ಸಮಯದಲ್ಲಿಯೇ ನಿಜವಾದ ವಿಶ್ವಾಸದ ಜೀವಿತ ಏನೆಂಬುದಾಗಿ ಗೊತ್ತಾಗ್ತದೆ. ಅಂತ ಒಂದು ಪರ್ವತದ ಪ್ರಸಂಗದ ನಾವು ಧ್ಯಾನ ಮಾಡುವಂತ ಸಮಯದಲ್ಲಿ
ಯಾವಾಗ ಯೇಸು ಸ್ವಾಮಿ ನೀವು ಇಂಥ ಯಥಾರ್ಥವಂತ ಜೀವಿತವನ್ನ, ಪ್ರಾಮಾಣಿಕವಂತ ಜೀವಿತವನ್ನ, ನಿಸ್ವಾರ್ಥ ಜೀವಿತವನ್ನ, ನಿಯತ್ತಿನ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ಹೇಳಿ ಮುಂದೆ ಆತನ ಸಮಸ್ಯೆಯನ್ನ, ದೇರ್ ಇಸ್ ಅ ಗ್ರೇಟ್ ಚಾಲೆಂಜ್, ನಮ್ಮ ಮುಂದೆ ಒಂದು ದೊಡ್ಡ ಸವಾಲನ್ನು ಇಡುವಂಥವನಾಗಿದ್ದಾನೆ. ದಯವಿಟ್ಟು ಈಗ ಸ್ಪಷ್ಟವಾಗಿ ತಿರುಗಿ ನಾವು ಅದೇ ವಾಕ್ಯ ಭಾಗ ಬರುವಂಥವರಾಗಿರೋಣ. 38ರಿಂದ 42 ವಾಕ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆನ ಸ್ವಾಮಿನ ಮುಂದೆ ತರುವಂಥವನಾಗಿದ್ದಾನೆ. ಮತ್ತು ಹಾಗೆಯೇ 43ರಿಂದ 48 ವಾಕ್ಯಗಳಲ್ಲಿ ಅಲ್ಲಿಯೂ ಕೂಡ ನಾವು ಏನು ಮಾಡಬೇಕಿರುವಂತಹ ಸಂಗತಿಯನ್ನು ಕೂಡ ಆತನು ತರುವಂಥವನಾಗಿದ್ದಾನೆ. ಈ ಎರಡು ಸಂಗತಿಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರವೇ ನಾವು ಹೇಗೆ ಆ ಯಥಾರ್ಥವಾದಂಥ ಜೀವಿತವನ್ನು, ಹೌ ಕ್ಯಾನ್ ಲೀಡ್ ಎ ಇಂಟಿಗ್ರಿಟಿ ಆಫ್ ಲೈಫ್ ಅಂತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ. ಇಲ್ಲಿ ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮಗೆ ಯಥಾರ್ಥವಾದ ಜೀವಿತ ಅಂದರೆ ಏನೆಂಬುದಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಸ್ವಾಮಿ ಬಹಳ ಸುಲಭವಾಗಿ ನಮಗೆ ವರ್ಣಿಸಿದ್ದಾನೆ. ಅದನ್ನು ಸುಲಭವಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥವರಾಗಿರಬೇಕು. ದಯವಿಟ್ಟು ಯಾರು ಈಗ ಅದೇ ಮತ್ತೆ ಸುವಾರ್ತೆ 5ನೇ ಅಧ್ಯಾಯ ವಚನ 38ರಿಂದ 42 ವಾಕ್ಯಗಳನ್ನ ಓದ್ರಿ. ಎಸ್. ಇಲ್ಲಿ ಮೊದಲ ಒಂದು ಸವಾಲು ಸ್ವಾಮಿನ ಮುಂದೆ ಇಡ್ತಾ ಇದ್ದಾನೆ. ಯಾವ್ದು ಗೊತ್ತಾ? ವಚನ 39ನೇ ವಾಕ್ಯದಲ್ಲಿ, ಕೆಡುಕನನ್ನು ಎದುರಿಸಬೇಡ. ಇದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗಲೇ ಆ ಒಂದು ಪ್ರಾಮಾಣಿಕವಾದ ಜೀವಿತ ಏನಂತ ನಮ್ಗೆ ಗೊತ್ತಾಗ್ತದೆ. ಕೆಡುಕನನ್ನು ಎದುರಿಸಬೇಡ. ಹಂಗ ಕೆಡುಕನ ಎದುರಿಸಬೇಡ ಅಂತ ವಾಕ್ಯ ಹೇಳ್ತದೆ. ಹಂಗಾಗಿ ಕಳ್ಳ ಬಂದು ಏನ್ ಬೇಕೋ ದೋಚ್ಕೊಂಡು ಬಿಟ್ಬಿಡ್ತಾರೆ ನಿಮ್ಮ ಮನೆನ. ನೀವೇನು ತಪ್ಪಿಲ್ಲದೆ ಕೂಡ ನೀವು ಬಂದು ಹಿಡ್ಕೊಂಡು ಹೊಡೆಸ್ಕೋತೀರಾ? ಕೆಡುಕನನ್ನು ಎದುರಿಸಬೇಡ ಅಂತಕ್ಕಂಥ ಪದ, ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ಕೆಡುಕನನ್ನ ಎದುರಿಸಬೇಡ ಅಂತ. ಹಂಗಾಗಿ ಏನ್ ಬೇಕಾದ್ರು ಬೈಕೊಂಡು ಹೋಗ್ಲಿ, ಏನ್ ಬೇಕಾದ್ರು ಕತ್ಕೊಂಡು ಹೋಗ್ಲಿ, ಏನ್ ಬೇಕಾದ್ರು ಮೋಸ ಮಾಡ್ಕೊಂಡು ಹೋಗ್ಲಿ, ಏನ್ ಬೇಕಾದ್ರು ಲೂಟಿ ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಅಂತ ಒಂದು ಅರ್ಥದಲ್ಲಿ ಸ್ವಾಮಿ ಇದನ್ನ ಹೇಳಿಲ್ಲ. ಕೆಡುಕನನ್ನ ಎದುರಿಸಬೇಡ ಎಂಬುದಾಗಿ ಅದರ ಅರ್ಥ ಮಾಡೋಕೆ ಮುಂಚೆ ಯೇಸು ಸ್ವಾಮಿ ಮತ್ತೆ ಪೌಲ ಇವರಿಬ್ಬರ ಜೀವಿತವನ್ನ ಸ್ವಲ್ಪ ಆಲೋಚನೆ ಮಾಡ್ರಿ, ಅವ್ರು ಯಾವ ರೀತಿ ನಡ್ಕೊಂಡ್ರು ಎಂಬುದಾಗಿ. ಅನಂತರ ನಾನು ಆ ಸಬ್ಜೆಕ್ಟ್ ಬರ್ತೀನಿ. ಯೇಸು ಸ್ವಾಮಿ ಕೂಡ ಒಂದು ಸಲ ಹಗ್ಗವನ್ನ ಕೊರಡೆನಾಗಿ ಮಾಡಿ ಆ ಒಂದು ಕಪಟಿಗಳಾಗಿ ಮೋಸಗಾರರಾಗಿ ಅಲ್ಲಿ ದೇವಾಲಯದಲ್ಲಿ ಸುಳ್ಕೊಳ್ತಾ ವ್ಯಕ್ತಿಗಳನ್ನ ಓಡಿಸಿಲ್ವೋ? ಒಂದು ವೇಳೆ ಕೆಡುಕನನ್ನ ಎದುರಿಸಬೇಡ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಂಡಾಗ ಇದ್ದಿದ್ರೆ, ಅಯ್ಯೋ ಹೆಂಗಾರು ಲೂಟಿ ಮಾಡ್ಕೊಂಡು ಹೋಗ್ಲಿ, ಎಲ್ಲ ಹೆಂಗಾರು ಕಳ್ತನ ಮಾಡಿದ್ರೆ ಬಿಡ್ಬೋದಾಗಿತ್ತಲ್ಲ. ಯೇಸು ಸ್ವಾಮಿ ಬಿಟ್ಟಿಲ್ಲ. ಆದ್ರೆ ಇವತ್ತು ನಾವು ಬಿಟ್ಟಿದ್ದೀವಿ. ಇವತ್ತು ಎಷ್ಟೋ ನಮ್ಮ ಸಭೆಗಳಲ್ಲಿ ಲೂಟಿ ಆಗ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಅವತ್ತು ಯೇಸು ಸ್ವಾಮಿಯೇ ಇದು ಪ್ರಾರ್ಥನಾಲಯವಾಗಿದೆ ಹೊರತು ಇದು ಕಳ್ಳರ ಗವಿಯಲ್ಲ ಎಂಬುದಾಗಿ ಸ್ವಾಮಿ ಎಚ್ಚರಿಸಿದ. ಆದ್ರೆ ಇವತ್ತು ಎಷ್ಟೋ ಜನ ಸಹೋದರ ಸಭೆಗಳು ಇವತ್ತು ಕಳ್ಳರ ಗವಿಗಳಾಗಿದೆ. ಇಂಥ ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೋ ನಿಮಿತ್ತವಾಗಿ, ಅಯ್ಯೋ ನಮ್ಗೇನಕ್ಕೆ ಬೇಕಾಯ್ತ್ರಿ, ಹೆಂಗಾರ ಹೋಗ್ಲಿ, ಎಲ್ರಿದ್ದಾರೆ ಡೀಕನ್ಸ್ ಏನ ಮಾಡ್ಕೊಂಡು ಹೋಗ್ಲಿ, ಕೊಳ್ಳೆ ಹೋಗ್ಲಿ, ಲೂಟಿ ಹೋಗ್ಲಿ, ನಮಗೇನಾಗಬೇಕಾಗಿತ್ತು. ಯೇಸು ಸ್ವಾಮಿ ಅವತ್ತು ಬಿಟ್ಟಿಲ್ಲ. ಆತನು ಹಗ್ಗವನ್ನ ಕೊರಡೆಯನ್ನ ಮಾಡಿಕೊಂಡು ಅವರನ್ನ ಹೊಡೆದು ಓಡಿಸ್ದ. ಅದೇ ಮತ್ತೆ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಬಹಳ ಖಂಡಿಸಿ ಮಾತಾಡುವಂತ ಸ್ವಾಮಿ, ಅಯ್ಯೋ ಕಪಟಿಗಳೇ, ಅಯ್ಯೋ ಕಪಟಿಗಳಾದ ಪರಿಸಯರೇ, ಅಯ್ಯೋ ಸರ್ಪ ಜಾತಿಯವರೇ, ಅಯ್ಯೋ ಸುಣ್ಣ ಹಚ್ಚಿದಂತಹ ಸಮಾಧಿಗಳೇ, ಖಂಡಿಸ್ತಾ ಇದ್ದಾನೆ ಸ್ವಾಮಿ. ಅವನ್ನ ಖಂಡಿಸಿ ಮಾತಾಡೋದನ್ನ ನಾವು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ, ಮಹಾಯಾಜಕ ಯೇಸು ಸ್ವಾಮಿನ ಆತನ ಹೊಡೆದಂತ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ತಿರುಗಿಸಿ ಅವನನ್ನ ಪ್ರಶ್ನೆ ಕೇಳುವಂಥದ್ದು, ನಾನು ಏನು ತಪ್ಪು ಮಾಡಿದೆ ಎಂಬುದನ್ನು ನಾನು ಹೊಡಿತಾ ಇದೆಯೇ? ಒಂದು ವೇಳೆ ನಾನು ಯಾವುದೋ ತಪ್ಪಾಗಿ ಮಾತಾಡಿದ್ರೆ ನೀನು ಹೇಳು. ನಾನು ಒಂದು ವೇಳೆ ಸರಿಯಾಗಿ ನಾನು ಮಾತಾಡಿದ್ರೆ
ನನ್ನನ್ನು ಯಾಕೆ ಹೊಡಿತಿ ಎಂಬುದಾಗಿ ತಿರುಗಿಸಿ ಯೇಸು ಸ್ವಾಮಿ ಕೂಡ ಕೇಳದಂತ ಮಾತಿದೆ. ದಯವಿಟ್ಟು ಒಂದು ವಾಕ್ಯ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 23ನೇ ವಾಕ್ಯ. ಜಾನ್ ಚಾಪ್ಟರ್ 18 verse 23. ನಾನು ಮಾತಾಡಿದಲ್ಲಿ ಏನಾದ್ರು ದೋಷವಿದ್ದರೆ ಸಾಕ್ಷಿ ನೋಡಿ ಎಷ್ಟು ಧೈರ್ಯವಾಗಿಬಿಡ್ತಾನೆ. ನಾನು ಏನ್ ತಪ್ಪ ಮೊದಲು ಹೇಳು, ಆಮೇಲೆ ಯಾಕೆ ಹೊಡೆಯುತ್ತೆ, ನಾನು ಏನಾದ್ರು ಮಾತು ಸರಿ ಇಲ್ಲ ಅಂತ ದೋಷ, ಇಂಥ ದೋಷ ಅಂದಾಗ ಹೇಳು, ಯು ಪ್ರೂವ್ ಇಟ್. ನಾನು ಒಂದ್ ವೇಳೆ ಸರಿಯಾಗಿ ಮಾತಾಡಿದ್ರೆ ಯಾಕೆ ಹೊಡಿತಾ ಇದ್ದೆ? ವಿ ಶುಡ್ ಹ್ಯಾವ್ ದಟ್ ಗಟ್ಸ್ ಅಂಡ್ ಅಡಾಸಿಟಿ ಟು ಸ್ಪೀಕ್. ಏನ್ ತಪ್ಪಿದೆ, ನಾವು ಏನ್ ಮಾಡ್ತಾ ಇದ್ದೇವೆ ಅದನ್ನ ತಿರುಗಿಸಿ ಕೇಳುವಂತ ಧೈರ್ಯ ಸ್ಥೈರ್ಯವತ್ತು ನಮ್ಮಲ್ಲಿ ಇರಬೇಕು. ಅದನ್ನ ಬಿಟ್ಟು ಅಯ್ಯೋ ಕೆಡಕನ ಎದುರಿಸ್ಬೇಡ ಅಂತ ಬೈಬಲ್ ಹೇಳ್ತಾ ಬ್ರದರ್, ಬಿಟ್ಬಿಡಿ, ಏನಾರು ಬೈಕೊಂಡು ಹೋಗ್ಲಿ. ಆ ತರ ಅರ್ಥ ಬೆಳಕೋಸುವಾಗಿ ಯೇಸು ಸ್ವಾಮಿ ಹೇಳಿಲ್ಲ. ಈಗ ಅಪೊಸ್ತಲ ಪೌಲನ ಉದಾಹರಣೆನ ತಗೊಳ್ಳೋಣ. ಪೌಲನು ಕೂಡ ಬಹಳ ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟವಾಗಿ ಆತನು ಎದುರಿಸಿ ಮಾತಾಡೋ ನೋಡುವಂತವರಾಗಿದ್ದೇವೆ. ಆತನ ಫಿಲಿಪ್ಪಿ ಪಟ್ಟಣದಲ್ಲಿ ಹಿಡಿದು ಸೆರೆಮನೆಗೆ ಹಾಕಿದ್ರು, ಹೊಡೆದ್ರು, ಜೈಲಿಗೆ ಹಾಕಿದ್ರು ಪೌಲ ಸಿಲರನ್ನ. ಕಡೆಗೆ ಅವ್ರನ್ನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿ ರಾತ್ರಿಯಲ್ಲಿ ಸೈಲೆಂಟ್ ಆಗಿ ಹೋಗ್ಬಿಡಿ ಎಂಬುದಾಗಿ ಹೇಳುವಾಗ ಪೌಲ ಸೈಲೆಂಟ್ ಆಗಿ ಹೋಗ್ಬೋದಾಗಿತ್ತು. ಇವತ್ತು ತಪ್ಪಿ ನಮ್ಮನ್ನ ಹಿಡಿದಿದ್ರೆ ನಾವು ಹಂಗೆ ಮಾಡ್ತಿದ್ವೇನೋ, ಯಾರು ಹೇಳ್ದ ಕಡೆ ಓಡೋಬಿಡೋದು, ಎದ್ದು ಬಿದ್ದು ಓಡೋಗ್ಬಿಡ್ತಿದ್ದೋ. ಆದ್ರೆ ಪೌಲ ಆ ರೀತಿ ಮಾಡಲಿಲ್ಲ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 37ನೇ ವಾಕ್ಯ ಓದ್ರಿ. ಬಿ ಫಾಸ್ಟ್. ಹಾಗಾದ್ರೆ ಒಂದು ಸೆಷನ್ ಬಿಟ್ಕೊಟ್ಟಿದ್ದೀನಿ ನಿಮ್ಗೆ, ಅದನ್ನ ಕಾಂಪನ್ಸೇಟ್ ಮಾಡ್ಲೇಬೇಕು. ನಾನು ಸಬ್ಜೆಕ್ಟ್ ಅದು ಕಮ್ಮಿ ಮಾಡಲ್ಲ, ಓದ್ರಿ, ಕಂಟಿ ಮಾಡಿ. ನೋಡಿದ್ರ, ರೋಮಾಪುರದ ಹಕ್ಕುದಾರ ಅಂತ ನಮ್ಮನ್ನ ಈ ರೀತಿಯಾಗಿ ನಡೆಸಿಕೊಳ್ಳುವಂಥದ್ದು ಸರಿಯಾ? ನಮ್ಮನ್ನ ನ್ಯಾಯ ವಿಚಾರಣೆ ಮಾಡ್ದೇನೆ ನಮ್ಮನ್ನ ಇಟ್ಕೊಂಡು ಹೊಡೆದ್ರು, ನ್ಯಾಯ ವಿಚಾರಣೆ ಮಾಡ್ದೇನೆ ನಮ್ಮ ಜೈಲು ಹಾಕರು. ಈಗ ಏನ್ ಮಾಡ್ತಾರೆ, ಬಿಡ್ತಾ ಇದಾರೆ. ಆದ್ರಿಂದ ಪೌಲ ಆಕ್ಚುಲಿ ಅವನ ತನ್ನ ಹಕ್ಕನ್ನೇ ಕ್ವಶನ್ ಮಾಡ್ತಾ ಇದ್ದಾನೆ. ನಾನು ರೋಮಾಪುರದ ಹಕ್ಕುದಾರನು, ನಾನು ಈ ಭಾರತ ದೇಶದ ಪ್ರಜೆ ಎಂಬುದನ್ನ ಹಕ್ಕನ ಆತನು ಚಲಾಯಿಸುವಂತವನಾಗಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಅದನ್ನ ತಿರುಗಿ ಹೇಳುವಂತವನಾಗಿದ್ದಾನೆ. ರೋಮಾಪುರದ ಹಕ್ಕುದಾರ ಎನ್ನುವಂಥದ್ದನ್ನ ಆತನು ಚಲಾಯಿಸುವಂತವನಾಗಿದ್ದಾನೆ. ದಯವಿಟ್ಟು ಇನ್ನೊಂದು ವಾಕ್ಯ ನೋಡ್ರಿ, ಅದೇ ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 25ನೇ ವಾಕ್ಯ, 22 verse 25. ಕಟ್ಟುವಾಗ ಒಡೆಯಪ್ಪ ಎಷ್ಟು ಬೇಕಾದ್ರೆ ಹೊಡ್ಕೊಂತ ಬಿಡ್ನಿಲ್ಲ. ಮುಂದಕ್ಕೆ ನೋಡ್ರಿ, ರೋಮಾಪುರದ ಹಕ್ಕುದಾರದ ನನ್ನನ್ನು ನ್ಯಾಯ ವಿಚಾರಣೆ ಇಲ್ಲದೆ ಕೊರಡೆಗಳನ್ನು ಹೊಡಿಸುವಂಥದ್ದು ಸರಿಯಾ? ನೋಡಿ, ಈಸ್ ಕ್ವಶನಿಂಗ್. ಮತ್ತೆ ಮುಂದೆ ನೋಡ್ತೀವಿ, ಅದೇ 25ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ನಾನು ಚಕ್ರವರ್ತಿ ಮುಂದೆ ಹೋಗಿ ನಿಲ್ತೀನಿ ಅಂತ ಹೇಳ್ಬಿಟ್ಟ. ನೋಡ್ರಿ, ನಾನು ಚಕ್ರವರ್ತಿ ಮುಂದೆ ಹೋಗಿ ನಾನು ನಿಲ್ಲಬೇಕೆಂಬುದಾಗಿ ಪೌಲನು ಆತನು ತನ್ನ ಹಕ್ಕನ್ನು ಆತನು ಚಲಾಯಿಸುವಂತವನಾಗಿದ್ದಾನೆ. ಪ್ರಿಯರೇ, ಈಗ ಒಬ್ಬ ಕ್ರೈಸ್ತನು ಸೈನಿಕನಾಗಿದ್ದರೆ ಅವನು ವಿರೋಧಿಗಳನ್ನ ಹೊಡೆದು ಸಾಯಿಸಬಾರ್ದ? ಕೆಡುಕರನ್ನ ಎದುರಿಸಬೇಡ ಅಂತ ಹೇಳ್ತದೆ, ಹಾಗಾಗಿ ನಾನು ಸುಡಲ್ಲ ಅಂತ ಇಟ್ಕೊಳಕಾಗ್ತದ? ಒಬ್ಬ ಕ್ರಿಶ್ಚಿಯನ್ ಪೊಲೀಸ್ ಆಗಿದ್ರೆ ಅವ್ರ ಕಳ್ಳನ ಹಿಡಿಬಾರ್ದ? ಕೆಡುಕರನ್ನ ಎದುರಿಸಬಾರ್ದು ಅಂತ ಬಿಟ್ಬಿಡ ಅಂತ ಹೇಳಕ್ಕಾಗ್ತದ? ಒಬ್ಬ ಕ್ರಿಶ್ಚಿಯನ್ ನ್ಯಾಯಾಧಿಪತಿ ಆಗಿದ್ರೆ, ಜಡ್ಜ್ ಆಗಿದ್ರೆ, ನಾನು ಕೆಡುಕನ ಎದುರಿಸಬೇಡ ಅಂತ ಹೇಳ್ತಾ ಅವ್ನು ಕೊಲೆಗಾರ ಮಾಡ್ಕೊಂಡು ಹೋಗ್ಲಿ, ರೇಪಾರು ಮಾಡ್ಕೊಂಡು ಹೋಗ್ಲಿ, ಕಳ್ತನ ಮಾಡ್ಕೊಂಡು ನನಗೇನಾಗಬೇಕಂತ ಬಿಟ್ಬಿಡ್ತಾನ? ದಟ್ ಈಸ್ ನಾಟ್ ದ ವೇ ಟು ಅಂಡರ್ಸ್ಟ್ಯಾಂಡ್ ದ ಸ್ಕ್ರಿಪ್ಚರ್. ಕೆಡುಕರನ್ನ ಎದುರಿಸಬೇಡ. ಹೇಗೆ ಕೆಡುಕರನ್ನ ಎದುರಿಸಬಾರ್ದು ಅನ್ನೋದಕ್ಕೆ 4 ಎಕ್ಸಾಂಪಲ್ಸ್ ಬ್ಯೂಟಿಫುಲ್ ಆಗಿ ಸ್ವಾಮಿ ಕೊಟ್ಟಿದ್ದಾನೆ. ಈ 4 ಎಕ್ಸಾಂಪಲ್ಸ್ ನಾವು ಅರ್ಥ ಮಾಡಿಕೊಂಡಾಗ ಆಗ ಯಾವ ರೀತಿಯಾಗಿ ನಾವು ವರ್ತಿಸಬೇಕು, ಹೇಗೆ ನಾವು ಕೆಡುಕರನ್ನ ಎದುರಿಸಬಾರ್ದು, ಹೇಗೆ ಕೆಡುಕರನ್ನ ಎದುರಿಸಬಹುದು ಅಂತಕ್ಕಂಥ ಸತ್ಯತೆ ನಮ್ಗೆ ಗೊತ್ತಾಗ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಹೆಂಗೆ ನಾವು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾದ್ರೆ ಯೇಸು ಸ್ವಾಮಿ ಕೊಡುವಂತ ಎಕ್ಸಾಂಪಲ್ಸ್ ನೋಡ್ರಿ, ವಿಶೇಷವಾಗಿ ವಚನ ಅದೇ 40ನೇ ವಾಕ್ಯದಿಂದ ಓದ್ರಿ. ಈಗ 39ನೇ ಓದ್ರಿ, 39. ಕೆಡುಕರನ್ನು ಎದುರಿಸಬೇಡ. ನೋಡಿ, ಫಸ್ಟ್ ಎಕ್ಸಾಂಪಲ್ ಏನು? ಒಬ್ಬನು ನಿನ್ನ ಬಲಗನೆಗೆ ಹೊಡೆದರೆ ನೀನೇನ್ ಮಾಡೋ? ಮತ್ತೊಂದು ಕೆನೆಯನ್ನ ತಿರುಗಿಸಿ ಕೊಡು. ಏನ್ ಅರ್ಥ ಆಯ್ತು? ಇನ್ನೊಂದು ಕೆನೆಗೆ ಓಡಿಸ್ಕೊಂತಾನ?
ಒಂದು ಕೆನೆ ಕೊಡೋದು ಸಾಲದು ಅಂತ ಇನ್ನೊಂದು ಕೆನೆ ಕೊಡು ಅಂತ. ಯಾವ ಥರ ಅರ್ಥ ಮಾಡ್ಕೋತೀವಿ ನಾವು? ಸಾಮಾನ್ಯವಾಗಿ ಇಂಗ್ಲಿಷ್ ಚೆನ್ನಾಗಿರುತ್ತೆ, ಟಿಟ್ ಫಾರ್ ಟ್ಯಾಟ್ ಅಂತ. ಅವನು ಹೊಡೆದ, ಅದಕ್ಕೆ ನಾನು ಮಾತಾಡ್ರಿ, ಉಸಿರೇ ಬಿಡಲ್ಲ, ನಾನು ಹೊಡೆದ. ನನ್ನ ಗಂಡ ಬೈದ, ಈಗಳ್ರಿ ನೋಡಲ್ಲ, ಅದಕ್ಕೆ ನಾನು ಬೈದೆ. ಅರ್ಥ ಆಗ್ತಿದ್ಯಾ? ಅವಳು ಬೈದ್ಲು, ನಾ ಬೈದೆ. ಅವನು ಹೊಡೆದ, ನಾ ಹೊಡೆದ. ಅವ್ನು ಹಿಂಗಂದ, ಅದಕ್ಕೆ ನಾನು ಹಂಗಂದೆ. ಇದು ಏನನ್ನ ಸೂಚಿಸ್ತದೆ? ಇದು ಏನನ್ನ ಸೂಚಿಸ್ತದೆ? ನಿಮ್ಮ ಅಹಂಕಾರ ಸೂಚಿಸ್ತದೆ. ಅರ್ಥ ಆಗ್ತಿದ್ಯಾ? ನಿಮ್ಮ ಅಹಂಕಾರ ತೋರಿಸ್ತದೆ, ಗರ್ವ ಸೂಚಿಸ್ತದೆ. ಯೇಸು ಸ್ವಾಮಿ ಹೇಳುವಂತ ಮಾತು, ಸೇಡಿಗೆ ಸೇಡು ಬದಲಿಗೆ ಬದಲು, ಅದು ವಿಶ್ವಾಸಿಯ ಲಕ್ಷಣ ಅಲ್ಲ. ಮೊದಲು ಅಹಂಕಾರ ಬಿಡು, ಗರ್ವ ಬಿಡು, ನಿನ್ನನ್ನು ತಗ್ಗಿಸಿಕೋ ಅಂತಕ್ಕಂಥದ್ದೇ ಈ ಮಾತಿನ ಅರ್ಥ. ಕೆಡುಕನನ್ನು ಎದುರಿಸಬೇಡ ಅಂತಂದ್ರೆ ಅರ್ಥ ನಿನ್ನನ್ನು ತಗ್ಗಿಸ್ಕೋ, ನಿನ್ನನ್ನು ತಗ್ಗಿಸ್ಕೋ. ಗಂಡ ಏನೋದು ಮಾತು ಅಂದ ತಕ್ಷಣ ನೀನು ಉಲ್ಟಾ ಹೊಡಿಬೇಕಂತೇನಿಲ್ಲ. ಹೆಂಡತಿ ಏನೋ ಅಂತ ಹೇಳ್ಬೇಕು, ನೀನು ಕೂಡ ಉಲ್ಟಾ ಹೊಡಿಬೇಕಂತಲ್ಲ. ಸಬ್ಮಿಟ್ ಯುವರ್ ಸೆಲ್ಫ್. ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳ್ರಿ, ಸಹಿಸಿಕೊಳ್ಳ್ರಿ, ತಾಳ್ಮೆ ಇರಲಿ. ಅದು ನಿಜವಾದಂತ ಯಥಾರ್ಥವಾದ ವ್ಯಕ್ತಿಯ ಜೀವಿತ. ಯೇಸು ಸ್ವಾಮಿ ನಮ್ಗೆ ಕಲಿಸಿಕೊಟ್ಟದ್ದು ಅದೇ. ಬೈಯೋರು ಪ್ರತಿಯಾಗಿ ಆತನು ಬೈಯಲಿಲ್ಲ, ಒಡೆಯರು ಪ್ರತಿಯಾಗಿ ಆತನು ಒಡೆಯಲಿಲ್ಲ. ಕಟ್ಟಕರ ಮುಂದೆ ನಿಲ್ಲುವಂತ ಕುರಿಯೋಪಾಯದಲ್ಲಿ ಮೌನವಾಗಿದ್ದನು, ಬಾಯಿ ತೆರೆಯಲೇ ಇಲ್ಲ. ಎಲ್ಲ ನಮ್ಗೆ ಚೆನ್ನಾಗಿ ಬಾಯ್ಪಟ್ಟವಾಗ ಗೊತ್ತು. ಆದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಸಹಿಸ್ಕೊಳ್ಳೋದಿಲ್ಲ. ಪ್ರೇರೆ, ಇವತ್ತು ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಯಾಕ್ರಿ ಮನೆಗಳಲ್ಲಿ ಗಲಾಟೆಗಳು, ಹೊಡೆದಾಟಗಳು? ಇವತ್ತು ಯಾಕ್ರಿ ಚರ್ಚ್ಗಳಲ್ಲಿ ಗಲಾಟೆಗಳು? ಯಾಕಂತಂದ್ರೆ ನಾವು ತಗ್ಗಿಸ್ಕೊಳ್ಳಲ್ಲ. ನಾನು ಯಾಕೆ ತಗ್ಗಿಸ್ಕೋಬೇಕು? ಅವನು ಯಾರು ನನಗೆ ಹೇಳಕ್ಕೆ? ಅವಳು ಯಾರು ನನಗೆ ಹೇಳಕ್ಕೆ? ನಾನು ಯಾರು ಗೊತ್ತಾ? ನಮ್ಮ ಅಪ್ಪ ಯಾರು ಗೊತ್ತಾ? ನಮ್ಮ ವಂಶ ಏನು? ಯಾವ ಮಟ್ಟಿಗೆ ಹೋಗ್ತೀವಿ ನೋಡಿ. ಒಬ್ಬನ ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸಿಕೊಡು ಎಂಬುದಾಗಿ ಹೇಳುವಾಗ ಅದನ್ನ ಸಹಿಸಿಕೋ, ಅದನ್ನ ತಾಳ್ಮೆಯಿಂದ ಎದುರಿಸು ಎಂಬುದಾಗಿ ಹೇಳ್ತಾನೆ ಹೊರತು ಇನ್ನೊಂದು ಕೆನೆ ತಿರ್ಕೊಂಡು ಇನ್ನೊಂದು ಕಪಾಲ ಕೊಡಿಸ್ಕೊ ಅಂತ ಅದಕ್ಕಲ್ಲ. ಅಥವಾ ಒಬ್ಬನ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನೆ ಬಾರ್ಸನಕ್ಕೋಸ್ಕರ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತ ಮಾತು, ಜಸ್ಟ್ ಫಸ್ಟ್ ಲೀವ್ ಯುವರ್ ಪ್ರೈಡ್. ನಿನ್ನ ಅಹಂಕಾರ, ನಿನ್ನ ಗರ್ವ, ಇವುಗಳನ್ನ ಮೊದಲು ಬಿಡು. ಗರ್ವದಿಂದ ದೊಬ್ಬೆ. ಭಂಗಕ್ಕೆ ಮುಂಚೆ ಬರುವಂತದ್ದು ಅಹಂಕಾರ. ಸೈತಾನ ಹಾಳಾಗಿದ್ದು ಅಹಂಕಾರದಿಂದ. ಹೆರೋದ ದಬಾಕೊಂಡು ಬಿದ್ದು ಸತ್ತಿದ್ದು ಅಹಂಕಾರದಿಂದ. ನೆಬೂಕದ್ನೆಚ್ಚರನು ಆ ಪ್ರಾಣಿಗಳಾಗಿ ಕಾಡಲ್ಲಿ ಅಲಿತಾ ಇದ್ದದ್ದು ಅಹಂಕಾರದ ನಿಮಿತ್ತವಾಗಿ. ಇವತ್ತು ನಾವುಗಳು ಹಾಳಾಗ್ತಿರುವುದು ಅದೇ ಅಹಂಕಾರದ ನಿಮಿತ್ತವಾಗಿ. ಇವತ್ತು ಕ್ರೈಸ್ತ ಸಭೆಗಳು ಹಾಳಾಗ್ತದವೆ, ಕ್ರೈಸ್ತ ಕುಟುಂಬಗಳು ಹಾಳಾಗ್ತದೆ, ಬಿಕಾಸ್ ಆಫ್ ಅವರ್ ಪ್ರೈಡ್. ಎರಡನೇದಾಗಿ ಯೇಸು ಸ್ವಾಮಿ ಕೊಡುವಂತ ಎಕ್ಸಾಂಪಲ್ ದಯವಿಟ್ಟು ಗಟ್ಟಿ ಮಾಡಿ ಸಿಸ್ಟರ್. ಏನರ್ಥ? ಈಗ ನಮ್ಮ ಹತ್ರ ಫೈಟಿಂಗ್ ಮಾಡಿ ನಮ್ಮ ಬಟ್ಟೆ ಒಬ್ಬ ಕಿತ್ಕೊಂಡ. ಬಟ್ಟೆ ಕಿತ್ಕೊಳ್ಳೋವನಿಗೆ ತಿರುಗಿ ಅವನ ಕರೆದ್ಬಿಟ್ಟು, ಯಾಕಪ್ಪ ಬನ್ನಿ ಯಾಕೆ ಬಿಟ್ಟಿದ್ಯೆ, ಬನ್ನಿನ ತಗೊಂಡೋಗಂತ ಬಿಡದ? ವಾಕ್ಯ ಹಂಗೆ ಹೇಳ್ತದೆ. ಮೇಲಂಗಿನ ತಗೊಂಡವನಿಗೆ ಬನ್ನಿನೂ ಕೊಡು. ಪ್ಯಾಂಟ್ ತಗೊಂಡವನಿಗೆ ಏನ್ ಮಾಡ್ತೀಯ? ಏನಿದ್ರ ಅರ್ಥ? ಯಾವ ತರ ಅರ್ಥ ಮಾಡ್ಕೋಬೇಕು ನಾವು? ಯಥಾರ್ಥ ಜೀವಿತ, ಪ್ರಾಮಾಣಿಕ ಜೀವಿತ ನಾವು ನಡೆಸುವಂತ ಜೀವಿತ ನಮ್ಮದಾಗಿರೋದಾದ್ರೆ ಪ್ರಿಯರೇ, ನಮಗೆ ಎಷ್ಟೋ ನಷ್ಟಗಳು ಬರುವಂತದ್ದಾಗಿದೆ. ಅರ್ಥ ಮಾಡ್ಕೊಡ್ರಿ. ದೇರ್ ವಿಲ್ ಬಿ ಲಾಸಸ್. ಗೊತ್ತಿದೆ ನಿಮಗೆ? ಇವತ್ತು ಯೇಸು ಸ್ವಾಮಿ ನಂಬಿದ ನಿಮಿತ್ತವಾಗಿ ಎಷ್ಟೋ ಜನ ನಮ್ಮ ಮನೆಯಿಂದ ಓಡಿಸಿದ್ದಾರೆ. ಯೇಸು ನಂಬಿ ನಿಮಿತ್ತವಾಗಿ ಆಸ್ತಿಯಲ್ಲಿ ಅವರಿಗೆ ಇದು ಕೊಟ್ಟಿಲ್ಲ, ಪಾಲು ಕೊಟ್ಟಿಲ್ಲ. ಯೇಸು ನಂಬಿದ ನಿಮಿತ್ತವಾಗಿ ಅನೇಕವಾದ ಹಿಂಸೆಗಳನ್ನ ನಮ್ಮ ಸಹೋದರ ಸಹೋದರಿಗಳು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನನ್ನ ಪ್ರಿಯ ದೇವ ಜನರೇ, ವಾಕ್ಯ ನೋಡುತ್ತೇವೆ, ಒಂದು ವೇಳೆ ನೀನು ನಂಬಿಕೆ ನಿಮಿತ್ತವಾಗಿ ನಿನ್ನ ಸಹೋದರನಿಗೆ ಮೋಸ ಮಾಡಿ ಆಸ್ತಿ ತೆಗೆದುಕೊಂಡು ಕೂಡ ಅವನಿಗೆ ಬಿಟ್ಟುಕೊಡು, ಅದಕ್ಕೋಸ್ಕರವಾಗಿ ಆ ಹಣಕ್ಕೋಸ್ಕರವಾಗಿ ಅನ್ಯರ ಮುಂದೆ ಪೊಲೀಸ್ ಸ್ಟೇಷನ್, ಕೋರ್ಟ್ ಕಚೇರಿ ಅಂತ ಅಲಿಬೇಡ ಕಣಾಯ, ಬಿಟ್ಟುಬಿಡು ಅಂತಾನೆ ವಾಕ್ಯ ಹೇಳುವಂಥದ್ದು. ಆದ್ರೆ ನಾವೇನ್ ಮಾಡ್ತೇವೆ? ಒಂದು ಇಂಚು ಕೊಡಲ್ಲ. ಹೋಗು, ಕೋರ್ಟ್ಗೆ ಹೋಗು, ಹೈಕೋರ್ಟ್ಗೆ ಹೋಗು, ಸುಪ್ರೀಂ ಕೋರ್ಟ್ಗೆ ಹೋಗು, ಕೇಸ್ ಮೇಲೆ ಕೇಸ್ ಹಾಕು,
ಬಿಡ್ತೀನ ಬ್ರದರ್, ಅವ್ನು ಲೈಫ್ ಲಾಂಗ್ ಕೋರ್ಟ್ ಕಲಿತಾ ಇರಬೇಕು. ಆಹಾ, ಎಂತ ಹೇಳ್ರು, ಎಂತ ವಿಶ್ವಾಸಿಗಳು. ಇದನ್ನೇ ನಾವು ಕಲ್ಸ್ಕೊಂಡಿದ್ದು. ನಿಮಗೆ ನಷ್ಟವಾದ್ರೂ ಪರವಾಗಿಲ್ಲ, ಪ್ರಮಾಣ ತಪ್ಪಬೇಡ, ಓದೋಯ್ತು ಬಿಟ್ಬಿಡು. ಯಾಕಂತಂದ್ರೆ ಹೇಳ್ತೀವಿ ಭಾರಿ ಚೆನ್ನಾಗಿ, ಏನೋ ಈ ಲೋಕ ನಮ್ಮದಲ್ಲ, ಈ ಲೋಕ ನಮ್ಮದಲ್ಲ, ಈ ಆಸ್ತಿ ನಮ್ಮದಲ್ಲ, ನಾವು ಇಲ್ಲಿ ಯಾತ್ರಿಕರು, ನಾವು ಪ್ರಯಾಣಿಕರು, ನಮ್ಮ ದೇಶ ಪರಲೋಕ. ಮತ್ ಬಿಟ್ಕೊಡು. ಅದಕ್ಕೆ ಯಾಕೆ ಕೋರ್ಟ್ ಕೇಸ್ ಅಂತ ಹೋಗ್ತೀಯ? ಅದನ್ನೇ ಇದ್ರ ಅರ್ಥ. ಮೇಲೆಗಿನ ತಗೊಂಡು ಅವನಿಗೆ ಒಳಗಿನ ಬಿಟ್ಕೊಡು ಅಂತಂದ್ರೆ ಪರವಾಗಿಲ್ಲ, ನಷ್ಟವಾದ್ರೂ ಪರವಾಗಿಲ್ಲ, ನಷ್ಟವಾದ್ರೂ ಚಿಂತೆ ಇಲ್ಲ, ಬಿಟ್ಕೊಡು. ಕೆಡುಕನನ್ನು ಎದುರಿಸುವಂತ ವಿಧಾನ ಇದು. ಅವನೇನೋ ಕೆಡುಕನ ಅವನು ಕಿತ್ಕೋತಾ ಇದ್ದಾನೆ, ನೀನು ಕೆಡುಕನಲ್ಲ ಅಲ್ವಾ, ನೀನೊಬ್ಬ ವಿಶ್ವಾಸ ಅಲ್ಲ, ನಿನ್ನ ನಿತ್ಯ ಜೀವದಲ್ಲಿ ನಂಬಿಕೆ ಇದೆ, ಪರಲೋಕದಲ್ಲಿ ನಂಬಿಕೆ ಇದೆ. ದೊಡ್ಡದಾಗಿ ನಾನು ಹೇಳ್ತೀಯ, ಓ ಅಲ್ಲಿ ಚಿನ್ನದ ಬೀದಿಗಳು, ಆ ಮುತ್ತು ರತ್ನಗಳು, ಮುತ್ತಿನ ಬಾಗಿಲುಗಳು ಎಲ್ಲ ಗೊತ್ತಾನೆ, ಬಿಟ್ಕೊಡು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಇಲ್ಲಿ ಅಂತೂ ನುಸಿ ಹಿಡಿದು ಕಿಲುಬತ್ತು ಕೆಟ್ಟುಕೋದು, ಇಲ್ಲಿ ಕಳ್ಳರು ಕಣ್ಣ ಕದಿಯೋರು. ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಡ್ರಿ. ಇದೆಲ್ಲ ವಾಕ್ಯ ಗೊತ್ತಿರ್ತಾನೆ, ಬಿಟ್ಕೊಡು. ದಟ್ಸ್ ಹೌ ಯು ಕ್ಯಾನ್ ಫೇಸ್. ದುಷ್ಟನ್ನ ಎದುರಿಸುವಂತದ್ದು ಈ ರೀತಿಯಾಗಿ. ಬಿಟ್ಕೊಡು, ಪರವಾಗಿಲ್ಲ. ಯಾಕಂದ್ರೆ ಈ ಲೋಕ ಶಾಶ್ವತ ಅಲ್ಲ, ಈ ಹಣ ಶಾಶ್ವತ ಅಲ್ಲ, ಈ ಹಂತದ್ದು ಶಾಶ್ವತ ಅಲ್ಲ. ಅದಕ್ಕಾಗಿ ಯಾಕೆ ಸಾಯ್ತೀಯ? ಮೂರನೇ ಎಕ್ಸಾಂಪಲ್, ಕಂಟಿನ್ಯೂ ಪ್ಲೀಸ್. ಒಬ್ಬನು 1 ಮೈಲಿ ದೂರ ಹೋಗುವಂತ ನೀನನ್ನ ಬಿಟ್ಟಿಡಿದ್ರೆ ನೀನೇನ್ ಮಾಡು? 2 ಮೈಲ್. ಅವನ್ ಕೇಳಿದ ಎಷ್ಟು ಮೈಲು? 1 ಮೈಲ್ ತನಕ ಕೇಳಿದ್ದು. ಈಗ ಫಾರ್ ಎಕ್ಸಾಂಪಲ್, ನನ್ನ ಮನೆ ತಗಸೋ ಬಾರೆ ಅಂತಕಂದ್ರೆ ಅವ್ನ ಮನೆ ಬಿಟ್ಟು ಇನ್ನೊಂದು ವರ್ಷ ಮುಂದೆ ಕಿಲೋಮೀಟರ್ ಮುಂದಕ್ಕೆ ಅವ್ನು ಕರ್ಕೊಂಡು ಹೋಗ್ತೀಯಾ? ಅವ್ನು ಕೇಳಿದೆಷ್ಟು? 1 ಮೈಲು. ನೆಟ್ಟಗೆ 1 ಮೈಲ್ ಹೋಗಿ ಬರ್ಬೋದೈತಲ್ಲ. 1 ಮೈಲು ಹೋಗೋ ಅಂತಾರೆ, ಇನ್ನೊಂದು ಮೈಲು ಹೋಗೋ ಅಂತಂದ್ರೆ ಏನಾರು? ಈಗ ನಿಮ್ಮ ಮನೆಗೆ ಹೋಗಂದ್ರೆ, ಇಲ್ಲ ನಾನು ಎಷ್ಟು ಹೇಳಿದೆ 2 ಮೈಲ್ ಅಂತ, ನಮ್ಮ ಮನೆ ಬಿಟ್ಟು ಇನ್ನೊಂದು ಮೈಲ್ ಮುಂದಕ್ಕೆ ಹೋಗ್ತೀವಿ ಅಂತ ಹೋಗ್ರಿ. ಯು ಶುಡ್ ಹ್ಯಾವ್ ದಟ್ ಸೆನ್ಸಿಬಿಲಿಟಿ. ದೇವರಾತ್ಮನು ಯಾವ ವಿಷಯಗಳನ್ನ ಯಾವ ರೀತಿ ಮಾತಾಡ್ತದೆ ಎಂಬುದಾಗಿ. ಪ್ರೇರೆ, ಇಲ್ಲಿ ನೋಡುವಂಥ ಒಂದು ಪ್ರಧಾನವಾದ ಸತ್ಯತೆ ಏನು ಗೊತ್ತಾ? 1 ಮೈಲು ಹೋಗೋದಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ? ಒಂದು ಟೈಮ್ ಅರ್ಧ ಗಂಟೆ ತೆಗೆದುಕೊಡ್ರಿ. ಇನ್ನೊಂದು ಮೈಲಿ ದೂರ ಹೋಗ್ಬೇಕಾರೆ ಇನ್ನೊಂದು ಅರ್ಧ ಗಂಟೆ ಬೇಕಾ ಬೇಡ? ಕೆಡುಕರನ್ನ ಎದುರಿಸಬೇಕಾದ್ರೆ, ಕರ್ತನ ಸೇವೆಯಲ್ಲಿ ಮುಂದೆ ಹೋಗ್ಬೇಕಾದ್ರೆ, ಯಥಾರ್ಥವಾದಂಥ ಪ್ರಾಮಾಣಿಕ ಜೀವಿತ ಜೀವಿಸಬೇಕಾದ್ರೆ ಸಮಯವನ್ನ ನಾವು ವ್ಯಯ ಮಾಡಲೇಬೇಕು. ಸಮಯವನ್ನ ನಾವು ಕೊಡದೇನೆ ನಾವು ಖಂಡಿತ ಪ್ರಾಮಾಣಿಕ ಜೀವಿತ ಜೀವಿಸೋದಕ್ಕೆ ಸಾಧ್ಯತೆನೇ ಇಲ್ಲ. ಆದರೆ ಇವತ್ತು ಎಂಥ ದುರಂತದ ಪರಿಸ್ಥಿತಿ ಅಂದರೆ, ಇವತ್ತು ಚರ್ಚ್ ಬರೋಕ್ಕೂ ಟೈಮ್ ಇಲ್ಲ, ಪ್ರೇಯರ್ ಮಾಡೋಕ್ಕೂ ಟೈಮ್ ಇಲ್ಲ, ಬೈಬಲ್ ಓದೋಕ್ಕೂ ಟೈಮ್ ಇಲ್ಲ. ಅಂಥ ಒಂದು ಹೀನವಂತ ಸ್ಥಿತಿಗೆ ಕ್ರೈಸ್ತ ಕುಟುಂಬಗಳು ಇವತ್ತು ಹಾದು ಹೋಗ್ತಾ ಇದೆ. ದರ್ ಇಸ್ ನೋ ಟೈಮ್ ಟು ರೀಡ್ ಬೈಬಲ್, ನೋ ಟೈಮ್ ಟು ರೀಡ್, ನೋ ಟೈಮ್ ಫಾರ್ ದ ಪ್ರೇಯರ್, ನೋ ಟೈಮ್ ಫಾರ್ ವರ್ಷಿಪ್. ಆದರೆ ಗಂಟೆ ಕೂತ್ಕೊಂಡು ಟಿವಿಲಿ ನೋಡೋಕ್ಕೆ ಟೈಮ್ ಇದೆ. ಜೊತೆಯಲ್ಲಿ ಯಾವುದಕ್ಕೆ ವ್ಯಯ ಮಾಡ್ತಾ ಇದೀವಿ ನಾವು? ಕ್ರಿಸ್ತನ ರಾಜ್ಯಕ್ಕಾಗಿ, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ. ಆಶೀರ್ವಾದ ಬೇಕು ಎಂಬುದಾಗಿ ಹೇಳುವಂತ ನಾವುಗಳು ಯೇಸು ಸ್ವಾಮಿ ಜೊತೆ ಸಮಯ ಕಳೆಗೆ ಟೈಮ್ ಇಲ್ಲ ಅಂತಂದ್ರೆ ಹೇಗೆ ನಾವು ಆಶೀರ್ವಾದ ಹೊಂದೋದಕ್ಕೆ ಸಾಧ್ಯ? ಆಲೋಚನೆ ಮಾಡ್ರಿ ಪ್ರಿಯ ದೇವಜನರೇ. ಕರ್ತನಿಗೆ ಸಮಯ ಕೊಡ್ರಿ, ವಾಕ್ಯಕ್ಕೆ ಸಮಯ ಕೊಡ್ರಿ, ಪ್ರಾರ್ಥನೆಗೆ ಸಮಯ ಕೊಡ್ರಿ, ಆರಾಧನೆಗೆ ಸಮಯ ಕೊಡ್ರಿ. ಅದನ್ನೇ ಹೇಳುವಂಥದ್ದು ಇಲ್ಲಿ. ಒಂಬತ್ತು ಗಂಟೆಗೆ ಆರಾಧನೆ ಅಂದ್ರೆ 9:30 ಬನ್ರಿ ಅಲ್ಲ. ಗಳಲ್ಲಿ ಮೆಸೇಜ್ ಮುಗಿದ ತಕ್ಷಣ ಲಾಸ್ಟ್ ಪ್ರೇಯರ್ ಆಗ ಮುಂಚೆನೆ ದೋಡೋಗ್ಬಿಡ್ರಿ. ಯಾಕಂದ್ರೆ ಚಿಕನ್ ಅಂಗಡಿ ಕ್ಯೂ ನಿಂತ್ಕೋಬೇಕಲ್ಲ. ನಾಲ್ಕನೇದಾಗಿ ಎಕ್ಸಾಂಪಲ್. ಎಸ್, ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಬೇಡ. ಸೊ ಅಗೇನ್, ನಾಲ್ಕನೇದಾಗಿ ನಾವು ಮತ್ತೆ ನೋಡುವಂಥದ್ದು, ಹಣ ವ್ಯಯ
ಮಾಡಲೇಬೇಕು. ಹಣ ವ್ಯಯ ಮಾಡಲೇಬೇಕು. ಹಣ ಖರ್ಚು ಮಾಡ್ದೇನೆ ಯಥಾರ್ಥ ಜೀವಿತನ ಜೀವಿಸ್ತೀನಿ, ನಿಸ್ವಾರ್ಥ ಜೀವಿತ ಜೀವಿಸ್ತೀನಿ, ನಿಯತ್ತಿನ ಜೀವಿತ ಜೀವಿಸ್ತೀನಿ, ಪ್ರಾಮಾಣಿಕವಾದಂಥ ಜೀವಿತ ಜೀವಿಸ್ತೀನಿ ಎಂಬುದಾಗಿ ಪ್ರಯತ್ನ ಪಟ್ಟರೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಪ್ರಿಯರೇ, ಈ 4 ರೀತಿಗಳನ್ನು ಹೇಗೆ ಸ್ವಾಮಿ ಹೇಳ್ದಂತಕ್ಕಂಥದ್ದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಕೆಡುಕರನ್ನು ಹೇಗೆ ಎದುರಿಸುವಂಥದ್ದು ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತದೆ. ಈ 4 ಉದಾಹರಣೆ ಮುಖಾಂತರವಾಗಿ ಯೇಸು ಹೇಳಿದ್ರು, ಈ ರೀತಿಯಾಗಿ ನೀವು ಕೆಡುಕನನ್ನು ಎದುರಿಸ್ರಿ. ಇದು ಒಂದು ಪ್ರಾಬ್ಲಮ್ ಸ್ವಾಮಿ ಅಲ್ಲಿ ಹೇಳಿದಾಯ್ತು. ಈಗ ಅದಕ್ಕಿಂತ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ನಾವು ನೋಡುವಂಥದ್ದು. ಮೊದಲನೇದಾಗಿ ಕೆಡುಕನನ್ನು ಎದುರಿಸಬೇಡ. ಎರಡನೇದಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತು, ನಿನ್ನ ವೈರಿಯನ್ನ ಪ್ರೀತಿ ಮಾಡು. ಸಾಧ್ಯ, ನೆಂಟರನ್ನ ಪ್ರೀತಿ ಮಾಡೋದೇ ಕಷ್ಟ, ಇನ್ನು ವೈರಿ ಬೇರೆ ಪ್ರೀತಿ ಮಾಡೋಂತಲ್ಲಪ್ಪ. ವೆರಿ ಸೀರಿಯಸ್ ಇಶ್ಯೂಸ್. ಯಥಾರ್ಥವಾಗಿ ಪರೀಕ್ಷೆ ಮಾಡಿಕೊಡ್ರಿ. ಇವತ್ತು ಎಷ್ಟು ಜನ ಕ್ರೈಸ್ತ ಕುಟುಂಬಗಳಲ್ಲಿ ನಿಜವಂತ ಪ್ರೀತಿ ಇದೆ? ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇದೆಯಾ? ಮಕ್ಕಳ ಮಧ್ಯೆ ಪ್ರೀತಿ ಇದೆಯಾ? ಸಭೆಯಲ್ಲಿ ಒಬ್ಬರನ್ನೊಬ್ಬರು ಕಂಡ್ರೆ ಪ್ರೀತಿ ಇದೆಯಾ? ವೆರಿ ಸೀರಿಯಸ್ ಇಶ್ಯೂ. ದಯವಿಟ್ಟು ಓದ್ರಿ ವಾಕ್ಯ ಭಾಗವನ 43ರಿಂದ 48. ಹಾ, ಎಸ್, ಎಸ್. ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ದ ಸೆಕೆಂಡ್ ಚಾಲೆಂಜ್. ಮೊದಲನೇದಾಗಿ ನಾವು ನೋಡೋದು ಕೆಡುಕನನ್ನ ಎದುರಿಸಬೇಡ. ಎರಡನೇದಾಗಿ ನಾವು ನೋಡುವಂಥದ್ದು, ನಿನ್ನ ವೈರಿಯನ್ನ ಪ್ರೀತಿ ಮಾಡು. ಬೇರೆ ಬಹಳ ಸ್ಪಷ್ಟವಾಗಿ ದೇವರಾಗಿ ನೋಡ್ತೀವಿ. ಕಣ್ಣಿಗೆ ಕಾಣುವಂಥ ನಿನ್ನ ಸಹೋದರನ ಪ್ರೀತಿ ಮಾಡದೇ ಇರುವಂಥ ನೀನು ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನ ಹೇಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಅದನ್ನು ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಕಣ್ಣಿಗೆ ಕಾಣುವಂಥ ನಿನ್ನ ವೈರಿಯನ್ನೇ ಪ್ರೀತಿ ಮಾಡೋಕ್ಕಾಗದಿರ್ತಕ್ಕಂಥ ನೀನು ಕಣ್ಣಿಗೆ ಕಾಣದಿರ್ತಕ್ಕಂಥ ದೇವರನ್ನ ಹೇಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯ? ದೇವರು ಪ್ರೀತಿ ಸ್ವರೂಪನು. ಆತನ ಮಕ್ಕಳು ಪ್ರೀತಿ ಮಾಡಲೇಬೇಕೆಂಬುದಾಗಿ 1 ಯೋಹಾನ 3ನೇ ಅಧ್ಯಾಯ ನೋಡುವಂಥವರಾಗಿದ್ದೇವೆ. ಹಾಗಾದರೆ ಬಹಳ ಕಷ್ಟವಾದಂಥ ಸನ್ನಿವೇಶ ಏನಂತಾರೆ, ನಿನ್ನ ವೈರಿಗಳನ್ನ ಪ್ರೀತಿ ಮಾಡು. ಪ್ರಿಯರೇ, ನಾನು ಇವತ್ತು ಕೂಡ ನನಗೆ ಜ್ಞಾಪಕ ಇದೆ, ಮಂಡ್ಯ CSI ಸಭೆಯಲ್ಲಿ ಒಂದ್ಸಲ ನಾವು ಪ್ರಸಂಗ ಮಾಡಿ, ಕ್ಷಮಾಪಣೆ ವಿಷಯವಾಗಿ ಪ್ರಸಂಗ ಮಾಡಿ, ಪ್ರೀತಿ ಮಾಡಬೇಕು, ಕ್ಷಮಿಸಬೇಕು. ಯಾಕಂದರೆ ಎಲ್ಲಿ ಪ್ರೀತಿ ಇದೆಯೋ, ನಿಜವಾಂತ ಪ್ರೀತಿ ಇರುವಾಗ ಅಲ್ಲಿ ನಿಜವಾಂತ ಕ್ಷಮಾಪಣೆ ಇರಲೇಬೇಕು. ನಿಜವಾಂತ ಕ್ಷಮಾಪಣೆನೇ ಇಲ್ದೇನೆ ಅಲ್ಲಿ ನಿಜವಾಂತ ಪ್ರೀತಿ ಬರೋದಕ್ಕೆ ಸಾಧ್ಯತೆನೇ ಇಲ್ಲ. ಆದ್ದರಿಂದ ನಾವು ಕ್ಷಮಿಸಬೇಕು, ನಾವು ಪ್ರೀತಿ ಮಾಡಬೇಕು ಎಂಬುದಾಗಿ ಆ ಪ್ರಸಂಗವನ್ನು ಮಾಡಿ ನಾವು ಹೊರಗೆ ಬರುವಂಥ ಸಮಯದಲ್ಲಿ ಒಬ್ಬ ಸಹೋದರಿ ನಾನು ಬಂದು ಮೀಟ್ ಮಾಡಿದ್ರು. ಅಯ್ಯ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಸಿಸ್ಟರ್ ಮಾತಾಡಿ ಅಂತ ಹೇಳುವಾಗ, ಇಬ್ಬರು ಒಂದು 8-10 ವರ್ಷದ ಇಬ್ಬರು ಗಂಡು ಮಕ್ಕಳನ್ನು ನಿಲ್ಲಿಸಿ ಅವ್ರು ಹೇಳಿದಂಥ ಮಾತಿದು. ಅಲ್ಲಿ ಚರ್ಚಲ್ಲಿ ಒಬ್ಬರನ್ನ ತೋರಿಸ್ಬಿಟ್ಟು, ಅಲ್ಲಿದ್ದಾನಲ್ಲ ಅವನೇ ನನ್ನ ಗಂಡ, ಆ ಪಕ್ಕದಲ್ಲಿದ್ದಾರಲ್ಲ ಹೆಂಗಸು, ನನ್ನ ಬಿಟ್ಬಿಟ್ಟು ಅವಳನ್ನ ಕಟ್ಕೊಂಡಿದ್ದಾನೆ, ನನ್ನ ಬಿಟ್ಬಿಟ್ಟು ಅವಳನ್ನ ಕಟ್ಕೊಂಡಿದ್ದಾನೆ. ಅಯ್ಯ, ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ನನಗಿಬ್ಬರು ಗಂಡು ಮಕ್ಕಳಿದ್ದಾಗ ನನ್ನ ಬಿಟ್ಬಿಟ್ಟು ಅವಳನ್ನ ಕಟ್ಕೊಂಡಿದ್ದಾನೆ. ನಾನಿವತ್ತು ಡೇ ಆ್ಯಂಡ್ ನೈಟ್ ನನ್ನ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಇಬ್ಬರು ಗಂಡು ಮಕ್ಕಳನ್ನ ಕಾಪಾಡ್ತಾ ಇದ್ದೀನಿ. ನೀವು ಅವನನ್ನ ಕ್ಷಮಿಸ್ಬೇಕು, ಅವನ ಪ್ರೀತಿ ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ, ನನಗೆ ಇಷ್ಟ ಕಷ್ಟಕ್ಕೆ ಕಾರಣನಾದವನೇ ಅವನು. ಅವನನ್ನ ನೋಡಿದಾಗಲೆಲ್ಲ ನನಗೆ ಚಾನ್ಸ್ ಸಿಕ್ಕರೆ ಅವನು ತುಂಡಾಗಿ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ನಾನು. ನೀವು ನೋಡಿದ್ರೆ ಕ್ಷಮಿಸ್ರಿ, ಪ್ರೀತಿ ಮಾಡಿ ಅಂತ ಹೇಳ್ತೀರಲ್ಲ,
ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಪ್ರಿಯ ದೇವ ಜನರು, ಎಷ್ಟೋ ಸಲ ಇಂಥ ಸನ್ನಿವೇಶಗಳು ನಮ್ಗೆ ಬರುವಂತದ್ದಾಗಿದೆ. ಹೇಗೆ ಸಾಧ್ಯ? ಒಂದು ವೇಳೆ ನಮಗೆ ಹಣ ಮೋಸ ಮಾಡಿದವನನ್ನ ನಾವು ಪ್ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ? ನಮಗೆ ದ್ರೋಹ ಮಾಡಿದವನನ್ನ ಹೇಗೆ ನಾವು ಕ್ಷಮಿಸೋದಕ್ಕೆ ಸಾಧ್ಯ? ನಮ್ಮ ಕುಟುಂಬನೇ ನಾಶ ಮಾಡಿದವನಿಗೆ ನಾವು ಹೇಗೆ ಕ್ಷಮಿಸೋದಕ್ಕೆ ಸಾಧ್ಯ? ಆದ್ರೆ ದೇವರ ವಾಕ್ಯ ಹೇಳ್ತದೆ ಎಫೆಸ ಬರೆದ ಪತ್ರಿಕೆಯಲ್ಲಿ, ಕ್ರಿಸ್ತನು ನಿಮ್ಮನ್ನ ಕ್ಷಮಿಸಿದ ಪ್ರಕಾರ ನೀವು ಒಬ್ಬರನ್ನೊಬ್ಬರು ಕ್ಷಮಿಸ್ರಿ. ಕ್ರಿಸ್ತನು ನಿಮ್ಮನ್ನ ಪ್ರೀತಿ ಮಾಡಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ರಿ. ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸುವಂತದಕ್ಕೆ ಯಾವುದೇ ಯೋಗ್ಯತೆ ನಮ್ಗೆ ಇರಲಿಲ್ಲ, ಅಯೋಗ್ಯರು, ಅಪಾತ್ರರಾಗಿದ್ದು. ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸಿದ್ದಾನೆ. ಯೇಸು ಸ್ವಾಮಿಯ ಪ್ರೀತಿಗೆ ಪಾತ್ರರಾಗುವಂತ ಯಾವುದೇ ಯೋಗ್ಯತೆ ನಮ್ಗಿಲ್ಲ. ಕ್ರೈಸ್ತ ವಿರೋಧಿಗಳು, ವಿಗ್ರಹಾರಾಧಕರಾಗಿದ್ದು, ಸೈತಾನಿಕ್ ಗುಲಾಮರಾಗಿದ್ದು, ನಿತ್ಯ ನಾಶಕ್ಕೆ ಪಾತ್ರರಾಗಿದ್ದು. ಆದರೆ ನಾವು ಪಾಪಿಗಳಾಗಿದ್ದಲ್ಲೂ ಕೂಡ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ಇರ್ತದ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಎಂಬುದಾಗಿ ರೋಮಪುರ ಪತ್ರಿಕೆ 5:8 ವಾಕ್ಯ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ದೊಡ್ಡ ಸವಾಲನ್ನ ಕರ್ತನ ಮುಂದೆ ಇಡುವಂತವನಾಗಿದ್ದಾನೆ. ನಿಜವಾದಂತ ಆ ಒಂದು ಪ್ರಾಮಾಣಿಕವಾದಂತ ಜೀವಿತ ನಾವು ಜೀವಿಸಬೇಕಾದರೆ ನಮ್ಮ ವೈರಿಗಳನ್ನ ಕ್ಷಮಿಸಲೇಬೇಕು, ವೈರಿಗಳನ್ನ ಪ್ರೀತಿ ಮಾಡಲೇಬೇಕು. ಮಾರ್ಟಿನ್ ಲೂಥರ್ ಕಿಂಗ್ ಎಂಬುದಾಗಿ ಬಹುಶಃ ನೀವು ಕೇಳಿರ್ಬೋದು. ಒಬ್ಬ ದೊಡ್ಡ ಸೋಷಿಯಲ್ ರಿಫಾರ್ಮರ್ ಮಾರ್ಟಿನ್ ಲೂಥರ್ ಕಿಂಗ್. ಅವರ ಮನೆ ಮೇಲೇನೆ ಬಾಂಬ್ ಹಾಕರು. ಮಾರ್ಟಿನ್ ಲೂಥರ್ ಕಿಂಗ್ನ 20 ಸಲ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು. 1 ಸಲ ಅಲ್ಲ, 2 ಸಲ ಅಲ್ಲ, 20 ಸಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಮಾರ್ಟಿನ್ ಲೂಥರ್ ಕಿಂಗ್ನ ಡೈರೆಕ್ಟ್ ಆಗಿ ಬಂದು ಚಾಕು ಹಾಕಿದ್ದ, ಸ್ಟಾಪ್ ಮಾಡಿದ ಮರ್ಡರ್ ಮಾಡೋದಕ್ಕೆ. 13 ವರ್ಷ ಮಾರ್ಟಿನ್ ಲೂಥರ್ ಕಿಂಗ್ ಯಾವಾಗ ಬೇಕಾದ್ರೂ ಸಾಯ್ಬೋದಾಗಿತ್ತು. ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು 13 ವರ್ಷ ಬದುಕಬೇಕಾಗಿತ್ತು, ಯಾವುದೇ ಒಂದು ಪ್ರೊಟೆಕ್ಷನ್ ಇಲ್ಲದೆ. ಆದರೆ ಇದೇ ಮಾರ್ಟಿನ್ ಲೂಥರ್ ಕಿಂಗ್ ಆತನು ಇಡೀ ಲೋಕವನ್ನ ಸಂಚರಿಸಿ ಆತನು ಕೊಡುತ್ತಂತ ಸಂದೇಶ ಯಾವುದು ಗೊತ್ತಾ? ಅಹಿಂಸಾ ಸಂದೇಶ. ಯಾರು ಕೂಡ ಹಿಂಸೆ ಮಾಡಬಾರದು, ಎಲ್ಲರನ್ನು ಕೂಡ ಕ್ಷಮಿಸಬೇಕು, ಎಲ್ಲರನ್ನು ಕೂಡ ಪ್ರೀತಿ ಮಾಡಬೇಕೆನ್ನುವಂತಹ ಸಂದೇಶವನ್ನ ಇಡೀ ಲೋಕಕ್ಕೆ ಸಾರದಂತ ವ್ಯಕ್ತಿ ಮಾರ್ಟಿನ್ ಲೂಥರ್ ಕಿಂಗ್. ಓಕೆ, ಮಾರ್ಟಿನ್ ಲೂಥರ್ ಕಿಂಗ್ ಬೇಡ. ಈಗ ನಮ್ಮ ಭಾರತದಲ್ಲಿ ನಡೆದಂತ ಘಟನೆ, ಒರಿಸ್ಸಾದಲ್ಲಿ ಗ್ರಾಹಂ ಸ್ಟೈನ್ ಒಬ್ಬ ದೇವರ ಸೇವಕ, ಕುಷ್ಠರೋಗಿಗಳ ಮಧ್ಯದಲ್ಲಿ, ಆಸ್ಟ್ರೇಲಿಯಾದಿಂದ ಬಂದು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ. ಆದರೆ ಏನ್ ಮಾಡಿದ್ರು, ಗ್ರಾಹಂ ಸ್ಟೈನ್ ಅನ್ನ ಅವನ 2 ಗಂಡು ಮಕ್ಕಳನ್ನ, ತಿಮೋತಿ ಮತ್ತೆ ಫಿಲಿಪ್ ಎಂಬುದಾಗಿ 2 ಗಂಡು ಮಕ್ಕಳನ್ನ ಜೀಪಲ್ಲಿ ಹಾಕಿ ಜೀಪಿಂದ ಹೊರಗೆ ಬರೋಕ್ಕೂ ಬಿಡದೇನೆ ಬೆಂಕಿ ಹಚ್ಚಿ ಈಟಿಗಳಿಂದ ಚುಚ್ಚಿ ಬೆಂಕಿಯಿಂದ ಸುಟ್ಟು ಹಾಕಿದ್ರು. ಸುತ್ತಲೂ ಕೂಡ ನಿಂತ್ಕೊಂಡು ಆಚೆನೆ ಬರಬಾರ್ದು ಎಂಬುದಾಗಿ ಅವನ ಸುಟ್ಟು ಹಾಕ ಕಡೆಗೆ ಭಸ್ಮವಾದರು 3 ಜನ ಕೂಡ. ಅದಾದ ಮೇಲೆ ಗ್ರಾಹಂ ಸ್ಟೈನ್ ಅವನ ಹೆಂಡತಿಯನ್ನ ಎಲ್ಲ ಇಂಟರ್ವ್ಯೂ ಮಾಡಿದಾಗ, ನಿಮ್ಮ ಸ್ಥಿತಿ ಏನಾಗಿದೆ, ಯಾವ ಭಾವನೆ ಇದೆ ಎಂಬುದಾಗಿ ಹೇಳುವಾಗ, ಹೌದು ನನಗೆ ದುಃಖ ಆಗಿದೆ, ನೋವಾಗಿದೆ. ಹಾಗಾದರೆ ಇಂಥ ಒಂದು ಹಿಂಸೆ ಕೊಟ್ಟು ಸಾಯಿಸಿದ್ರಲ್ಲ, ಅವರಿಗೆ ಏನು ಮಾಡ್ಬೇಕೆಂಬುದಾಗಿ ನೀವು ಬಯಸ್ತೀರಾ? ಆ ಕೇಳಿದಂಥ ಒಂದೇ ಒಂದು ಮಾತು, ನಾನು ಅವ್ರನ್ನ ಕ್ಷಮಿಸಿದ್ದೇನೆ, ನಾನು ಅವ್ರನ್ನ ಕ್ಷಮಿಸಿದ್ದೇನೆ. ಯೇಸು ಸ್ವಾಮಿ ನನ್ನನ್ನು ಕ್ಷಮಿಸಿದ್ದಾನೆ. ಯೇಸು ಸ್ವಾಮಿ ನನ್ನನ್ನು ಕ್ಷಮಿಸಿದ ನಿಮಿತ್ತವಾಗಿ ನಾನು ಅವ್ರನ್ನ ಕ್ಷಮಿಸಿದ್ದೇನೆ. ಯಾವುದೇ ರೀತಿಯಂಥ ದ್ವೇಷ ಅವರ ಮೇಲೆ ನನಗೆ ಇಲ್ಲ. ಪ್ರಿಯರೇ, ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ಇಂಥ ಕ್ಷಮಾಪಣೆ ಇದೆಯಾ? ಏನಾರು ಒಂದು ಮಾತು ಹೇಳಿದ್ರೆ 20 ವರ್ಷ ಆದರೂ ಬರೆಯಲ್ಲ. ನಾನು ಉಸಿರಾದಕ್ಕೆ ಮರೆಯಲ್ಲ ರೀ. ನಾನು ಮನೆಗೆ ಬಂದಾಗ ನಿಮ್ಮ ಅಪ್ಪ ಹಂಗಂದ, ನಿಮ್ಮ ಅಮ್ಮ ಹಿಂಗಂದ್ಲು, ನೀನು ಹಿಂಗಂದೆ. ಎಲ್ಲಿ? ಈವನ್ ಆಫ್ಟರ್ 20 years. ನಾವು ಕ್ರೈಸ್ತರು. ಪ್ರಿಯ ದೇವ ಜನರೇ, ಹಾಗಾದ್ರೆ ಆ ಒಬ್ಬ ವೈರಿಗಳನ್ನ ಹೇಗೆ ಪ್ರೀತಿಸುವುದಾಗಿ ತಿಳಿಸುವಂತ ವಾಕ್ಯಗಳೇ 43ರಿಂದ ನಾವು ನೋಡುವಂತ 48 ವಾಕ್ಯಗಳಲ್ಲಿ 3 ವಿಶೇಷವಾದಂತಹ ವಿಷಯಗಳನ್ನ ಆತನು ತಿಳಿಸುವಂತಾಗಿದ್ದಾನೆ.
ಯಾವುದೇ ಕಾರಣಕ್ಕೂ ನಾವು ಈ ಒಂದು ಸೇಡನ್ನು ಇಟ್ಕೋಬಾರದು, ಕ್ಷಮಾಪಣೆ ಅಂತಕ್ಕಂಥದ್ದು ಇರಬೇಕು ಎಂಬುದಾಗಿ ಹೇಳಿದಂತಹ ವ್ಯಕ್ತಿ 3 ರೀತಿಯಲ್ಲಿ ಆತನು ನಾವು ಈಗ ವೈರಿಗಳನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ಹೇಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಹೌ ಕ್ಯಾನ್ ಯು ಪ್ರೂವ್ ದಟ್ ಯು ಲವ್ ಯುವರ್ ಎನಿಮೀಸ್? ನಮ್ಮ ವೈರಿಗಳನ್ನ ಪ್ರೀತಿ ಮಾಡುವಂತ 3 ರೀತಿಯಂತ ವಿಧಾನಗಳನ್ನ ಆತನು ತಿಳಿಸುವಂತವನಾಗಿದ್ದಾನೆ. ಮೊದಲನೇದಾಗಿ ಆತನು ನಮ್ಮ ಮಾತಿನ ಮುಖಾಂತರವಾಗಿ ವೈರಿಗಳನ್ನ ಪ್ರೀತಿ ಮಾಡ್ರಿ. ಲೂಕಮರ್ ಸುವಾರ್ತೆ ಯಾರು ಓದ್ರಿ 6ನೇ ಅಧ್ಯಾಯ 28ನೇ ವಾಕ್ಯ. ಲೂಕ್ ಚಾಪ್ಟರ್ 6 verse 28. ಸಾಕು. ಏನಾಗ್ತಿದೆ ಅಲ್ಲಿ? ನಿಮ್ಮನ್ನು ಶಪಿಸುವವರಿಗೆ ಮಾಡಿರಿ. ನೋಡ್ದಾ ಎಷ್ಟು ಸಲ ನಾವು ಮಾಡಿದೀವಿ, ಎಷ್ಟು ಸಲ ನೀವು ಮಾಡಿದಿರಾ? ದೇವರ ವಾಕ್ಯ ಹೇಳೋದು ಮೊದಲನೇದಾಗಿ ಇನ್ ಯುವರ್ ವರ್ಡ್ಸ್ ಯು ಬ್ಲೆಸ್ ದೆಮ್. ಯಾವುದೇ ಕಾರಣಕ್ಕೂ ಶಪಿಸುವವರಿಗೆ ಶಾಪ ಹಾಕಕ್ ಹೋಗ್ಬೇಡ್ರಿ. ಶಪಿಸುವವರಿಗೆ ನೀವೇನ್ ಮಾಡ್ರಿ? ಆಶೀರ್ವಾದ ಮಾಡ್ರಿ, ಆಶೀರ್ವಾದ ಮಾಡ್ರಿ. ಎಂಥ ಒಂದು ಚಾಲೆಂಜಿಂಗ್ ಜೀವಿತ ನೋಡ್ರಿ. ಯಾವುದೇ ಕಾರಣಕ್ಕೂ ಶಾಪ ಅಂತಕ್ಕಂಥದ್ದು ನಮ್ಮಿಂದ ಬರಬಾರದು. ಆದ್ರೆ ನಮ್ಮಲ್ಲಿ ಎಂಥ ಶಾಪಗಳು ಬರ್ತಂತಂದ್ರೆ, ನಿಮ್ ಮನೆ ಹಾಳಾಗ, ನಿಮ್ಮ ಮಕ್ಕಳ ಹಾಳಾಗ, ನಿನ್ ವಂಶನೇ ನಿರ್ವಂಶ ಆದಾಗ. ನಮ್ಮೂರಲ್ಲ ಇವತ್ತು ಕೂಡ ಚಿಕ್ಕ ಹುಡುಗ ನೋಡಿತ್ತದೆ, ಹೋಗಿ ಮನೆಯಿಂದ ಉಪ್ಪು ತಂದು ಉಪ್ಪು ಚೆಲ್ತಾರ ಮನೆ ಮೇಲೆ, ಹೋಗ್ರಿ ಈ ಹಾಳಾಗೋಗ್ಲಿ ನಿಮ್ಮ ಮನೆ ಅಂತ. ಎಂತ ಅಸಹ್ಯ ಅಂತ ಏಸಿಗೆ ಜೀವಿತಗಳು. ಯೇಸು ಸ್ವಾಮಿ ಮಕ್ಕಳು ನಾವು ಮಾಡುವಂತ ಕೆಲಸ, ನಿನಗೆ ಶಪಿಸುವವನನ್ನ ನೀನೇನ್ ಮಾಡು? ಆಶೀರ್ವದಿಸು. ಬ್ಲೆಸ್ಸಿಂಗ್, ಬ್ಲೆಸ್ಸಿಂಗ್. ಯಾವುದೇ ಕಾರಣಕ್ಕೂ ಶಾಪಕ್ಕೆ ಶಾಪ ಹಾಕಕ್ ಹೋಗ್ಬೇಡ. ದಟ್ ದ ವೇ ಯು ಕ್ಯಾನ್ ಶೋ ಯುವರ್ ಲವ್. ಆ ನಿಜವಾದಂತ ಪ್ರೀತಿ ಎಂಬುದಾಗಿ ಹೇಳುವಾಗ ನೀನೇನ್ ಮಾಡ್ಬೇಕು? ಯಾರನ್ನು ಕೂಡ ಶಾಪ ಹಾಕಬಾರದು, ನಟಿಕೆ ಹಾಕೋಬಾರದು, ಅವ್ರನ್ನ ಆಶೀರ್ವಾದ ಮಾಡಬೇಕು. ಎರಡನೇದಾಗಿ ನಾವು ಹೇಗೆ ನಮ್ಮ ಪ್ರೀತಿಯನ್ನು ತೋರಿಸಬಹುದು? ಲೂಕಮರ್ ಸುವಾರ್ತೆ ಅದೇ 6ನೇ ಅಧ್ಯಾಯ 27ನೇ ವಾಕ್ಯ 27. ಉಪಕಾರ ಮಾಡ್ರಿ. ಏನು? ಥ್ರೋ ಯುವರ್ ಡೀಡ್ಸ್. ಅವನು ವೈರತ್ವ ಮಾಡಿದ್ರು ಕೂಡ ನೀನೇನ್ ಮಾಡು? ಅವನಿಗೆ ಉಪಕಾರ ಮಾಡು, ಸತ್ಕಾರ ಮಾಡು. ರೋಮಪುರ ನೋಡ್ತೇವೆ, ಅವನಿಗೆ ಉಪಕಾರ ಮಾಡುವಾಗ ಬೆಂಕಿಯ ಕೆಂಡವನ ಅವನ ತಲೆ ಮೇಲೆ ಇಟ್ಟಂತಿರ್ತದೆ. ಯಾವುದೇ ರೀತಿಯಲ್ಲಿ ಕೇಡು ಮಾಡಕ್ ಹೋಗಬೇಡ, ಉಪಕಾರ ಮಾಡು. ಮೊದಲನೇದಾಗಿ ಅವನನ್ನು ಆಶೀರ್ವದಿಸು, ಅಂದ್ರೆ ಮಾತ್ರ ನಿಮಿತ್ತವಾಗಿ ನಿನ್ನ ಪ್ರೀತಿಯನ್ನ ತೋರಿಸು. ಎರಡನೇದಾಗಿ ನಿನ್ನ ಕಾರ್ಯದ ಮುಖಾಂತರವಾಗಿ ನಿನ್ನ ಪ್ರೀತಿಯನ್ನ ತೋರಿಸು. ಮೂರನೇದಾಗಿ ನಿನ್ನ ಪ್ರಾರ್ಥನೆ ಮುಖಾಂತರವಾಗಿ ಕೂಡ ನನ್ನ ಪ್ರೀತಿಯನ್ನ ತೋರಿಸು. ಅದೇ ನಾವು ನೋಡುವಂತ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯ ಓದ್ರಿ. ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಪ್ರೇ ಫಾರ್ ದೆಮ್. ಇವತ್ತು ಆನೆಸ್ಟ್ ಆಗಿ ಆಲೋಚನೆ ಮಾಡಿಕೊಳ್ಳೋಣ, ನಾವು ಎಷ್ಟು ಜನ ಇಂಥ ಕೆಲಸ ಮಾಡಿದ್ದೀವಿ ನಮ್ಮ ವೈರಿಗಳಿಗೋಸ್ಕರ? ಬರೀ ಶಾಪ ಆಗ್ತೀವಿ, ಅವ್ರ ನಾಶ ಆಗ್ಲಿ ಅಂತ ಬಯಸ್ತೀವಿ ಹೊರತು ನಾವು ಅವರನ್ನ ನಿಜವಾಗಿ ಆಶೀರ್ವಾದ ಮಾಡಿದೀವಾ? ನಾವು ನಿಜವಾಗಿ ಕೂಡ ಅವ್ರಿಗೆ ಒಳ್ಳೆ ಕಾರ್ಯ ಮಾಡಿದ್ದೇವಾ? ನಾವು ನಿಜವಾಗಿ ಕೂಡ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವಾ? ಈ 3 ಕಾರ್ಯಗಳು ಮಾಡಬೇಕು. ನಿಜವಾಗಿ ಕೂಡ ನಮ್ಮ ವೈರಿಗಳನ್ನ ಪ್ರೀತಿ ಮಾಡಬೇಕಾದ್ರೆ 3 ಕಾರ್ಯ ಮಾಡಬೇಕು. ಒಂದು, ಥ್ರೂ ಅವರ್ ವರ್ಡ್ಸ್, ಅವರ ಆಶೀರ್ವದಿಸುವ ಮುಖಾಂತರವಾಗಿ ಪ್ರೀತಿಯನ್ನ ತೋರಿಸಬೇಕು. ಎರಡನೇದಾಗಿ ಥ್ರೂ ಅವರ್ ಡೀಡ್ಸ್, ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ಅವ್ರಿಗೆ ಉಪಕಾರ ಮಾಡೋ ಮುಖಾಂತರವಾಗಿ ನಮ್ಮ ಆ ಒಂದು ಇದನ್ನ ತೋರಿಸ್ಬೇಕು. ಮೂರನೇದಾಗಿ ಪ್ರಾರ್ಥನೆ ಮುಖಾಂತರವಾಗಿ ತೋರಿಸ್ಬೇಕು. ಪ್ರಿಯ ದೇವ ಜನರೇ, ಕೊನೆಯದಾಗಿ ಬಹಳ ಒಂದು ಪ್ರಮುಖವಾದಂಥ ವಿಷಯವನ್ನ ನಾನು ಪ್ರಸ್ತಾಪ ಮಾಡಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ನಮ್ಮ ವೈರಿಗಳನ್ನು ನಾವು ಪ್ರೀತಿ ಮಾಡಬೇಕೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ವೈ ಶುಡ್ ವಿ ಲವ್? ಎಸ್, ಲವ್ ಮಾಡ್ರಿ ಎಲ್ಲ ಕೇಳ್ಕೊ ಬಂದು. ಬಟ್ ಮೈ ಕ್ವಶನ್, ವೈ ಶುಡ್ ವಿ ಲವ್? ವೈ ಕ್ರೈಸ್ಟ್ ಆಸ್ ಅಸ್ ಟು ಲವ್ ಅವರ್ ಎನಿಮೀಸ್? ನಮ್ಮ ವೈರಿಗಳನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಯಾಕೆ ಯೇಸು ಸ್ವಾಮಿ ನಮಗೆ ತಿಳಿಸುವಂತಾಗಿದೆ. ಕ್ಲುಪ್ತವಾಗಿ 5 ವಿಷಯಗಳನ್ನು ನಮ್ಮ ಗಮನ ತಂದು ನಾವು ಮುಕ್ತಾಯ ಮಾಡೋಣ. ನಂಬರ್ 1, ಹಾಗೆತನವನ್ನೇ ಬೆಳೆಸ್ತದೆ. ಹೇಟ್ ಮಲ್ಟಿಪ್ಲೈಸ್ ಹೇಟ್. ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಈಗ ನೀವು ಹಾಗೆ ಮಾಡ್ತೀರಾ, ಅವನಿಗೇನಾದ್ರು ಕೇಡು ಮಾಡ್ತೀರಾ. ಓಕೆ, ಅವ್ರ ಮಗ ನೋಡ್ತಾ ಇರ್ತಾನೆ, ನೆಕ್ಸ್ಟ್ ಏನ್ ಮಾಡ್ತಾನೆ? ಅವನು ನಿಮಗೆ ಕೇಡು ಮಾಡ್ತಾನೆ. ನಿಮ್ಮ ಮಗ ನೋಡ್ತಾ ಇರ್ತಾನೆ, ನಿಮ್ಮ ಮಗ ಏನ್ ಮಾಡ್ತಾನೆ? ಈಗ ಅವನು
ಅವನು ಕೇರ್ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಇಟ್ ಇಸ್ ಎ ವಿಷಿಯಸ್ ಸರ್ಕಲ್. ಇದು ಎಂಡೇ ಆಗಲ್ಲ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇದೇ ಪ್ರಾಬ್ಲಮ್ ಆಗ್ತಿರೋದು, ಎಷ್ಟೋ ಕುಟುಂಬಗಳಲ್ಲಿ ಇದೇ ಪ್ರಾಬ್ಲಮ್ ಆಗ್ತಿರೋದು. ಮಕ್ಕಳು ಏನು ಸೇಡಿರಲ್ಲ, ಆದ್ರೆ ಅವರಪ್ಪ ನಮ್ಮ ಅಪ್ಪನಿಗೆ ಹಿಂಗೆ ಮಾಡ್ದ, ಅದಕ್ಕೆ ನಾನೇನ್ ಮಾಡ್ತೇನೆ, ಅವನಿಗೆ ಹಿಂಗೆ ಮಾಡ್ತೀನಿ. ಈ ಒಂದು ಸೇಡು ಅಂತಕ್ಕಂಥದ್ದು ಇದು ಒಂದು ವಿಷ. ಹಾಗೆ ವಿಷ ಬೇರು ಹೋಗ್ತಾನೆ ಇರ್ತದೆ. ಇದಕ್ಕೆ ಎಂಡೇ ಇಲ್ಲ. ಹಾಗೆತನವನ್ನೇ ಬೆಳೆಸ್ತದೆ. ಆದ್ರಿಂದಲೇ ನಾವು ಹಾಗೆತನ ಬೆಳೆಸ್ಕೋಬಾರದು. ಓಕೆ. ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸಿ, ಹೇಟ್ ಈಸ್ ಸೆಲ್ಫ್ ಡಿಸ್ಟ್ರಕ್ಟಿವ್. ಹಾಗೆತನ ನಿಮ್ಮನ್ನ ನಾಶ ಮಾಡ್ತದೆ. ನೀವು ತಿಳ್ಕೊಂಡಿರ್ಬೋದು, ಹಾಗೆತನ ನನ್ನ ವೈರಿಯನ್ನ ನಾಶ ಮಾಡ್ತೇನೆ ಎಂಬುದಾಗಿ. ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ, ಹಾಗೆತನ ನಿಮ್ಮ ವೈರಿನ ನಾಶ ಮಾಡುತ್ತೋ ನಾಶ ಮಾಡಲ್ವೋ, ಹಾಗೆತನ ಗ್ಯಾರಂಟಿ 100% ನಿಮ್ಮನ್ನ ನಾಶ ಮಾಡೇ ಮಾಡ್ತದೆ. ಅರ್ಥ ಆಗ್ತಿದ್ಯಾ? ಹಾಗೆತನ ನಿಮ್ಮನ್ನ ನಾಶ ಮಾಡೇ ಮಾಡ್ತದೆ. ಮೂರನೇದಾಗಿ, ಒಬ್ಬ ವ್ಯಕ್ತಿಯನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯನ ಹೊರತು ಹಾಗೆತನದಿಂದ ಅಲ್ಲ. ಒಬ್ಬ ವ್ಯಕ್ತಿ ಬದಲಾವಣೆ ಆಗಬೇಕಾದ್ರೆ ಪ್ರೀತಿಯ ನಿಮಿತ್ತವಾಗಿಯೇ ಹೊರತು ಹಾಗೆತನದ ಮುಖಾಂತರವಾಗಿ ಅಲ್ಲ. ಓಕೆ. ನಾಟ್ ಥ್ರೂ ರಿವೆಂಜ್, ನಾಟ್ ಥ್ರೂ ಹೇಟ್. ಪ್ರೀತಿಯ ಮುಖಾಂತರ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ. ಅದು ಕುಟುಂಬವಾಗಿರಲಿ, ಅದು ಸಭೆಯಾಗಿರಲಿ, ಪ್ರೀತಿಯ ನಿಮಿತ್ತವಾಗಿ ಮಾತ್ರವೇ ಮತ್ತೊಬ್ಬರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಹೊರತು, ಮತ್ತೊಬ್ಬರ ಗೆಲ್ಲುವುದಕ್ಕೆ ಸಾಧ್ಯನೇ ಹೊರತು ದ್ವೇಷ ಮಾಡುವ ಮುಖಾಂತರವಾಗಿ ಅಲ್ಲವೇ ಅಲ್ಲ. ನಾಲ್ಕನೇದಾಗಿ, ವೈರಿಗಳನ್ನ ಪ್ರೀತಿ ಮಾಡುವಂಥದ್ದು ಯೇಸು ಸ್ವಾಮಿಯ ಜೀವಿತವನ್ನ ನಾವು ಪ್ರತಿಬಿಂಬಿಸಿದ ಹಾಗೆ. ವಿ ಆರ್ ಇಮಿಟೇಟಿಂಗ್ ದ ಲೈಫ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಯೇಸು ಸ್ವಾಮಿ ಮಕ್ಕಳಾಗಿದ ಮೇಲೆ ನಾವು ಯಾರನ್ನ ಪ್ರತಿಬಿಂಬಿಸಬೇಕು? ಯೇಸು ಸ್ವಾಮಿಯನ್ನ. ಹಾಗಿದ್ದ ಮೇಲೆ ನಾವು ಕ್ಷಮಿಸುವಂಥದ್ದು, ಪ್ರೀತಿಸುವಂಥದ್ದು ನಮ್ಮ ದೇವರಾದಂಥ ಯೇಸು ಸ್ವಾಮಿಯ ಜೀವಿತವನ್ನ ನಾವು ಪ್ರತಿಬಿಂಬಿಸುವಂಥವರಾಗಿದ್ದೇವೆ. ಸಪ್ತ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ತಂದೆಯೇ ಅವರನ್ನ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದಾಗಿ ಅರಿಯರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸ್ವಾಮಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆತನು ವೈರಿಗಳನ್ನ ಕ್ಷಮಿಸಿದ. ಅದೇ ರೀತಿಯಾಗಿ ನೋಡಿ ಸ್ಟೇಫನ ನೋಡ್ರಿ, 7ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳಲ್ಲಿ ಸ್ಟೇಫನನ್ನು ಕೂಡ ವೈರಿಗಳೆಲ್ಲರೂ ಕೂಡ ಕಲ್ಲೊಡೆದು ಕೊಲ್ಲುವಂತ ಸಮಯದಲ್ಲಿ ಸ್ಟೇಫನ್ ಮಾಡಿದಂತ ಪ್ರಾರ್ಥನೆ, ಯೇಸುವೇ ಅವರನ್ನ ಕ್ಷಮಿಸು, ಅವರ ಪಾಪವನ್ನ ಅವರ ಮೇಲೆ ಹಾಕಬೇಡ, ಕ್ಷಮಿಸು. ನೋಡ್ರಿ, ಯೇಸು ಸ್ವಾಮಿಯ ವ್ಯಕ್ತಿತ್ವ ಎಷ್ಟು ಕ್ಲೀನ್ ಆಗಿ ಆ ಸ್ಟೇಫನ್ ಅಲ್ಲಿ ಕಂಡಿತು. ಆದ್ರಿಂದಲೇ 1 ಕೊರಿಂಥ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪೌಲ ಹೇಳುವ ಮಾತು, ನಾನು ಕ್ರಿಸ್ತ ಯೇಸುವನ್ನ ಅನುಸರಿಸುವ ಪ್ರಕಾರ ನೀವು ಕೂಡ ಅನುಸರಿಸ್ರಿ. ಹಾಗೆ ನಾವು ಇಲ್ಲಿ ನೋಡೋದ ಕೊನೆಯ ವಾಕ್ಯ, ನಮ್ಮ ತಂದೆ ದೋಷವಿಲ್ಲದ ಪ್ರಕಾರ ನೀವು ಕೂಡ ದೋಷವಿಲ್ಲದವರಾಗಿರ್ರಿ. ಇಮಿಟೇಟ್ ಗಾಡ್. ನಾವು ಯೇಸು ಸ್ವಾಮಿ ಮಕ್ಕಳು, ಯೇಸು ಸ್ವಾಮಿಯನ್ನು ನಾವು ಪ್ರತಿಬಿಂಬಿಸುವಂತವರಾಗಿರ್ಬೇಕೆ ಹೊರತು ಸೈತಾನ ಅಲ್ಲ. ಆದ್ರೆ ಈ ಒಂದು ಪ್ರೀತಿಸುವಂಥದ್ದು ಯೇಸು ಸ್ವಾಮಿಯನ್ನ ಪ್ರತಿಬಿಂಬಿಸುವಂತವರು ಆಗಿದ್ದೇವೆ. ಮತ್ತು ಕೊನೆಯದಾಗಿ, ನಾವು ಯಾಕೆ ಹಾಗೆ ಮಾಡಬಾರದು, ಯಾಕೆ ವೈರಿಗಳನ್ನ ಪ್ರೀತಿಸಬೇಕು ಅಂತಂದ್ರೆ ನಮಗೆ ಬಹುಮಾನ ಇದೆ. ವಿ ಹ್ಯಾವ್ ದ ರಿವಾರ್ಡ್. ಇದೇ ಇದರಲ್ಲಿ ನೋಡ್ತೇವೆ ನಾವು 46, 47ನೇ ವಾಕ್ಯಗಳಲ್ಲಿ. ಕಟ್ಟಿ ಮಾಡಿ 46, 47, 48. ಅಂದ್ರೆ ನಮ್ಗೆ ಫಲ ಇದೆ. ಓಕೆ. ಯಾವಾಗ? ವೈರಿಗಳನ್ನ ಪ್ರೀತಿ ಮಾಡೋ ಫಲ ಇದೆ. ಬರೀ ನಾವು ಪ್ರೀತಿ ಮಾಡಿದ್ರೆ ಫಲ ಇಲ್ಲಿಗೆ ಮುಗಿದೋಯ್ತು. ಓಕೆ. ಹಾಗಾದ್ರೆ ಈ ಲೋಕದಲ್ಲಿ ನಮ್ಗೆ ಫಲ ಬೇಕಾ ಅಥವಾ ಪರಲೋಕದಲ್ಲಿ ಫಲ ಬೇಕಾದ್ರೆ ತೀರ್ಮಾನ ಮಾಡ್ಕೋಬೇಕು. ಇಲ್ಲಿ ನಾವು ಮಾಡ್ಬೇಕಾದ್ರೆ ನಿಮ್ಮ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ಕೊಬಿಡ್ರಿ, ನಿಮಗೆ ಬೇಕಾದವ್ರೆ ಪ್ರೇ ಮಾಡ್ಕೊಡ್ರಿ, ಇಲ್ಲಿಗೆ ಮುಗಿದೋಯ್ತದು. ಪರಲೋಕದಲ್ಲಿ ಲೆಕ್ಕಕ್ಕೆ ಬರಲ್ಲ. ಪರಲೋಕದಲ್ಲಿ ಫಲ ಸಿಗಬೇಕಾದ್ರೆ ನಮ್ಮ ವೈರಿಗಳನ್ನ ಪ್ರೀತಿಸ್ಬೇಕು. ಕಂಟಿ ಮಾಡಿ ಇಷ್ಟ. ಅನ್ಯ ಜನರು ಹಾಗೆ ಮಾಡ್ತಾರಲ್ಲ. ಓಕೆ. ಆಮೇಲೆ ನಮ್ಮನ್ನ ಪ್ರೀತಿ ಮಾಡಿದವನ್ನೇ ನಾವು ಪ್ರೀತಿ ಮಾಡಿದ್ರೆ, ನಾವು ಮರ್ಯಾದೆ ಕೊಟ್ಟವನ್ನೇ ನಾವು ಮರ್ಯಾದೆ ಕೊಟ್ರೆ, ನಾವು ಒಂದು ಸೈತಾನ ಹಿಂಬಾಲಿಸ್ತಾ ಇದೀವಿ. ಎರಡನೇದಾಗಿ ನಾವು ಅನ್ಯ ಜನಗಳ ಹಾಗೆ ನಡೆದುಕೊಳ್ತಾ ಇದೀವಿ. ಅದಕ್ಕೆ ಅನ್ಯರು ಹಾಗೆ ಮಾಡೋರಲ್ಲವೇ ನಾವು ಅನ್ಯರಲ್ಲ, ನಾವು ಯೇಸು ಮಕ್ಕಳು. ಆದ್ರಿಂದ
ನಮ್ಮ ಜೀವಿತ ಅದಕ್ಕಿಂತಲೂ ಮೇಲ್ಮಟ್ಟಕ್ಕೆ ಇರುವಂತರಾಗಿರಬೇಕು. ಅದಕ್ಕಾಗಿ ನಾವು ನೋಡುವಂಥದ್ದು ಕ್ರಿಸ್ತ ಯೇಸು ಹೇಳೋದ ಮಾತು, ನೀವು ಆ ಒಂದು ಪ್ರಾಮಾಣಿಕ ಜೀವಿತವನ್ನ ಜೀವಿಸ್ರಿ. ಪ್ರಿಯ ದೇವ ಜನರೇ, ಬಹಳ ಗಂಭೀರವಾದ ವಿಷಯ ಆಲೋಚನೆ ಮಾಡ್ತಿದ್ದೇವೆ. ಒಂದು ನಿಮಿಷ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ಈ ಲೋಕಕ್ಕೆ ಉಪ್ಪಾಗಿಟ್ಟಿದ್ದಾನೆ ಸ್ವಾಮಿ, ಈ ಲೋಕಕ್ಕೆ ಬೆಳಕಾಗಿಟ್ಟಿದ್ದಾನೆ ಯೇಸು ಸ್ವಾಮಿ ನಮ್ಮನ್ನ. ಆದರೆ ನಿಜವಾಗಿ ಕೂಡ ನಾವು ಉಪ್ಪಿನ ಸಾರ ನಮ್ಮಲ್ಲಿದೆಯಾ? ಬೆಳಕಿನ ಬೆಳಕು ಪ್ರಜ್ವಲಿಸುವಂಥದ್ದು ನಮ್ಮಲ್ಲಿದೆಯಾ? ಅಥವಾ ನಮ್ಮ ಉಪ್ಪೇ ಸಪ್ಪಗಾಗಿ ಹೋಗಿದೆಯಾ? ನಮ್ಮ ಬೆಳಕನ್ನೇ ನಾವು ಕಳ್ಕೊಂಡಿದ್ದೇವಾ? ನಿಜವಾಗಿ ಕೂಡ ಪ್ರಾಮಾಣಿಕತೆ ಅಂತಕ್ಕಂಥದ್ದು ನಮ್ಮಲ್ಲಿ ಇದೆಯಾ? ಅಥವಾ ನಾವು ಕೂಡ ಕಪಟೆಗಳಾಗಿ, ಕಳ್ಳರಾಗಿ, ಅನ್ಯರಿಗೂ ನಮಗೂ ಯಾವುದೇ ರೀತಿಯಂಥ ವ್ಯತ್ಯಾಸವೇ ಇಲ್ಲದಂಥ ಹೊಲಸಾದಂಥ ಜೀವಿತ ನಾವು ಜೀವಿಸ್ತಾ ಇದ್ದಾವ? ಅವರು ಕಳ್ತನ ಮಾಡ್ತಾರೆ, ನಾವು ಕಳ್ತನ ಮಾಡ್ತೀವಿ. ಅವರು ಮೋಸ ಮಾಡ್ತಾರೆ, ನಾವು ಮೋಸ ಮಾಡ್ತೀವಿ. ಅವರು ಸುಳ್ಳು ಹೇಳ್ತಾರೆ, ನಾವು ಸುಳ್ಳು ಹೇಳ್ತೀವಿ ಅನ್ನೋ ರೀತಿಯಲ್ಲಿ ವ್ಯತ್ಯಾಸವೇ ಇಲ್ಲದೆ ಒಂದೇ ಒಂದು ವ್ಯತ್ಯಾಸ ಏನಂತಾರೆ, ನಾವು ಭಾನುವಾರ ಚರ್ಚ್ಗೆ ಹೋಗ್ತೀವಿ ಅಷ್ಟೇ. ಸೇವಕರು ಅದನ್ನು ಕೂಡ ಅವತ್ತು ಹೇಳಿದರು. ಇಷ್ಟೇನ ನಮ್ಮ ಲೈಫು? ಇದಕ್ಕಾಗಿ ನಾನು ಕರ್ತನ ನಮ್ಮನ್ನು ಕರೆದಿದ್ದು. ಪ್ರೇರೆ ವಾಕ್ಯ ನೋಡ್ತೇವೆ, ನಷ್ಟವಾದರೂ ಪ್ರಮಾಣ ತಪ್ಪಬೇಡ. ಅಂಥ ಒಂದು ಶ್ರೇಷ್ಠವಾದ ಜೀವಿತಕ್ಕಾಗಿ ನಾವು ಜೀವಿಸುವ ಹಾಗೆ ಪರಿಶುದ್ಧಾತ್ಮ ತಾನೇ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ. ಒಂದೊಂದು ಇಂಥ ಒಂದು ಪ್ರಾಮಾಣಿಕವಾದ ಜೀವಿತ ಇರುವಂಥ ಸಮಯದಲ್ಲಿ ಯಾವ ಕ್ರೈಸ್ತ ಕುಟುಂಬವೂ ಒಡೆಯೋದಕ್ಕೆ ಸಾಧ್ಯತೆ ಇಲ್ಲ, ಯಾವ ಕ್ರೈಸ್ತ ಸಭೆಯೂ ಒಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಅಂಥ ಶ್ರೇಷ್ಠವಾದ ಜೀವಿತಕ್ಕೆ ಕರೆದ ತಾನೇ ನಮ್ಮನ್ನು ನಡೆಸಲಿ. ಆಮೇನ್.